ಕರ್ತನು ಈ ವಿಶೇಷವಾದ ಅಧ್ಯಯನ ಸಮಯವನ್ನ ನಮಗೆಲ್ಲರಿಗೂ ಆಶೀರ್ವಾದದಾಯಕವಾಗಿ ಮಾರ್ಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಸರಿ, ನಮ್ಮ ಅಧ್ಯಯನದ ಆರಂಭದ ಸಮಯದಲ್ಲಿ ಒಂದು ಕ್ಷಣ ನಾವು ಕರ್ತನ ನೋಡಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ತಿರುವಂದಾವರ್ತಿ ನಿಮ್ಮ ಸಮ್ಮುಖದಲ್ಲಿ ನಾವು ಬಂದಿರುವುದು ಎಷ್ಟೋ ಸಂತೋಷ. ಯಾಕಂದ್ರೆ ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ ಹಾಗೂ ನಿನ್ನ ಬಲಗೈಯಲ್ಲಿ ಭಾಗ್ಯವಿದೆ ಎಂಬ ಆ ವಾಗ್ದಾನದ ಮೇರೆಗೆ ನಾವು ನಿಮ್ಮ ಸಮ್ಮುಖದಲ್ಲಿ ಬಂದಿರುವಾಗ ನಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ, ಕುಟುಂಬವಾಗಿ ಸಭೆಯಾಗಿ ಆಶೀರ್ವದಿಸಿರಿ. ಕರ್ತನ ದೇವರೇ, ಈ ಒಂದು ಸೌಭಾಗ್ಯ ನಮಗೆಲ್ಲರಿಗೂ ಈ ರಾತ್ರಿ ವೇಳೆಯಲ್ಲಿ ಅನುಗ್ರಹಿಸಬೇಕಾಗಿ ಪವಿತ್ರಾತ್ಮ ದೇವರೇ, ನಮ್ಮನ್ನು ನಡೆಸಿರಿ. ನೀನು ಮಾತ್ರ ನಮ್ಮ ಮೂಲಕ ಮಹಿಮೆ ಹೊಂದಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ, ಆಮೆನ್. ಕರ್ತನಿಗೆ ಸ್ತೋತ್ರವಾಗಲಿ. ಅನೇಕ ವಾರಗಳಿಂದ, ತಿಂಗಳುಗಳಿಂದ, ಹೆಚ್ಚು ಕಡಿಮೆ 8 ತಿಂಗಳಿಂದ ನಾವು ಈ ಒಂದು ಅಧ್ಯಯನವನ್ನ ಮಾಡ್ತಾ ಬಂದಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರದ ಅಧ್ಯಯನ. ಕಳೆದ ವಾರದವರೆಗೂ ನಾವು ಸೈತಾನನ, ಪಿಶಾಚನ 25 ಹೆಸರುಗಳನ್ನ ನಾವು ನೋಡಿಕೊಂಡೆವು. ಈ ಹೆಸರುಗಳೆಲ್ಲವೂ ಅವನ ಚಟುವಟಿಕೆಗಳು ಅಥವಾ ಅವನ ಸ್ವಭಾವಗಳು, ಅವನ ಕಾರ್ಯಕ್ರಮದ ಕುರಿತಾಗಿ ನಮಗೆ ಬೋಧಿಸುತ್ತವೆ. ಈ ಒಂದು ದಿನದಲ್ಲಿ ನಾವು 4ನೇ ಅಧ್ಯಾಯದ, ಅಂದರೆ ಎಫೆಸದವರಿಗೆ ಬರೆದ ಪತ್ರದ 4ನೇ ಅಧ್ಯಾಯದ 27ನೇ ವಚನದ ತನಕ ನಾವು ಅಧ್ಯಯನ ಮಾಡಿ ನಿಲ್ಲಿಸಿದ್ದೇವೆ. ಇವತ್ತು 28ನೇ ವಚನದಿಂದ ನಾವು ನೋಡಿಕೊಳ್ಳಬೇಕಾಗಿದೆ. ಓಕೆ, ಸೊ ಇವತ್ತು ನಾವು 28ನೇ ವಚನದಿಂದ ಕೊನೆಯ ವಚನದವರೆಗೆ, ಅಂದ್ರೆ 32ನೇ ವಚನದವರೆಗೆ ನಾವು ಧ್ಯಾನಿಸೋಣ ಎಂಬುದಾಗಿ ನನ್ನ ಪ್ರಾರ್ಥನೆ ಮತ್ತು ನನ್ನ ಬಯಕೆ. ಸಮಯ ನಮಗೆ ಸ್ವಲ್ಪ ಇರುವುದು, ಆದರೂ ಅಷ್ಟು ಸಮಯದಲ್ಲಿ ನಾವು ಇವೆಲ್ಲವನ್ನು ನೋಡಿಕೊಳ್ಳೋಣ. ಓಕೆ, ಕಳೆದ ಸಮಯದಲ್ಲಿ ನಾವು ಸೈತಾನ ಬಗ್ಗೆ ನೋಡಿಕೊಳ್ಳುವಾಗ ಸೈತಾನ ಒಂದಾನೊಂದು ಗುಣ, ಅವನು ಸುಳ್ಳುಗಾರನು, ಮೋಸಗಾರನು, ನಮ್ಮನ್ನ ತಪ್ಪು ಮಾಡುವುದಕ್ಕೆ, ಪಾಪ ಮಾಡುವುದಕ್ಕೆ ನಮಗೆ ಪ್ರೇರೇಪಿಸುವಾತನು ಎಂಬುದಾಗಿ ನಾವು ನೋಡಿಕೊಂಡೆವು. 26ನೇ ವಚನದಲ್ಲಿ ನಾವು ಅದನ್ನ ನೋಡುತ್ತೇವೆ. ಈ 4ನೇ ಅಧ್ಯಾಯದ ಈ ಭಾಗದಲ್ಲಿ 17ನೇ ವಾಕ್ಯದಿಂದ ಕೊನೆವರೆಗೂ ನೋಡುವಾಗ ಅಲ್ಲಿ ಪ್ರತ್ಯೇಕವಾಗಿ ಪೌಲನ ಅಲ್ಲಿನ ಎಫೆಸ ವಿಶ್ವಾಸಿಗಳಿಗೆ ಕೊಡುವಂತ ಅಡ್ಮೋನಿಷನ್ ಅಥವಾ ಪ್ರಬೋಧನೆಯ ಬುದ್ಧಿಮಾತುಗಳನ್ನ ನಾವು ನೋಡುತ್ತೇವೆ. 1ನೇದಾಗಿ. 2ನೇದಾಗಿ, ಅವನು ಅಪೊಸ್ತಲನಾದ ಪೌಲನು ಎಫೆಸ ವಿಶ್ವಾಸಿಗಳಿಗೆ ಕೆಲವೊಂದು ಎಚ್ಚರಿಕೆಯ ಮಾತುಗಳನ್ನ ಕೊಡುವುದನ್ನು ನಾವು ನೋಡುತ್ತೇವೆ. 3ನೇದಾಗಿ, ಪೌಲನು ನಮಗೆ ಕೊಡುವಂತ ನಮ್ಮ ಉಪದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಪ್ರತಿಕ್ರಿಯೆ, ನಮ್ಮ ಮನೋಭಾವ, ನಮ್ಮ ಈ ಲೋಕ ಜೀವನದಲ್ಲಿ ಪಾಪದ ವಿಷಯದಲ್ಲಿ ಹೇಗಿರಬೇಕು ಎಂಬುದಾಗಿ ಪೌಲನು ಹೇಳ್ತಾನೆ. 3 ವಿಷಯಗಳು ಮುಖ್ಯವಾಗಿ ನಾವು ಗಮನಿಸುತ್ತೇವೆ. ಇವತ್ತು ನಾವು 20ನೇ ಅಧ್ಯಾಯ ನೋಡುವಾಗ ಸೈತಾನ ಇನ್ನೊಂದು ಗುಣ ನಾವು ನೋಡುತ್ತೇವೆ. ಅಂದ್ರೆ 27ನೇ, 26, 27ನೇ ವಚನದಲ್ಲಿ ನೋಡುವಾಗ ಕೋಪ ಪಡಿಸುವವನು, ಅಂದ್ರೆ ಕೋಪ ಪಟ್ಟರು ಅಥವಾ ಕೋಪ ಮಾಡಿಕೊಂಡರು ಪಾಪ ಮಾಡಬಾರದೆಲ್ಲ ನಾವು ಆಗಲೇ ನೋಡಿದ್ದೀವಿ. ಮತ್ತು ಯಾಕಂದ್ರೆ ಕೋಪವು ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡರೆ ಅದು ದ್ವೇಷವಾಗಿ, ಅದು ಹಗೆತನವಾಗಿ, ಅದು ನಮ್ಮನ್ನ ಅತಿ ದೊಡ್ಡ ಪಾಪಕ್ಕೆ ನಡೆಸುವುದರಿಂದ, ಇದು ಸೈತಾನ ಗುಣವಾಗಿರುವುದರಿಂದ ನಾವು ಕೋಪ ಮಾಡಬಾರದು. ಸೊ be angry, or even if you get angry, you should not lead yourself into the hands of the devil, so that you may do greater sins that will lead you into eternal condemnation, eternal fire.
ನಿತ್ಯ ನರಕಕ್ಕೆ ಪಾಲಾಗುವಂತ ಈ ಒಂದು ಕೊಲೆಗೆ ಅಥವಾ ಜೀವವನ್ನು ಹಾನಿ ಮಾಡಿಕೊಳ್ಳುವಂತ ಅಥವಾ ಇನ್ನೊಬ್ಬರ ಜೀವಕ್ಕೆ ಹಾನಿ ಉಂಟು ಮಾಡುವ ಪಾಪ ಕೃತ್ಯಕ್ಕೆ ಸೈತಾನ್ ನಮ್ಮನ್ನು ನಡೆಸುವುದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ವೆನ್ ವಿ ಗೆಟ್ ಆಂಗ್ರಿ ಎಂಬುದಾಗಿ ಪೌಲನು ಹೇಳುತ್ತಾರೆ. ದಟ್ ಇಸ್ ವೈ ಹಿಯರ್ ವಿ ರೀಡ್, though you get angry, that anger should not be an instrument in the hands of the evil one, the devil. ಮತ್ತೆ 28ನೇ ವಚನದಲ್ಲಿ ನಾವು ನೋಡುವಾಗ ಅವನ ಇನ್ನೊಂದು ಗುಣ ನಾವು ನೋಡುತ್ತೇವೆ. 28ನೇ ವಚನ, verse 18, we read another nature, another character or another sin that Satan leads every one of us to do. ನಾವು ಪ್ರತಿಯೊಬ್ಬರು ಮಾಡಿಕೊಳ್ಳುವುದಕ್ಕೆ ನಮಗೆ ಪ್ರೋತ್ಸಾಹ ಮಾಡುವಂತ ಸೈತಾನ್ ನಮ್ಮನ್ನು ಪ್ರೋತ್ಸಾಹಿಸುವಂತ ಇನ್ನೊಂದು ಪಾಪ ಯಾವುದಂದ್ರೆ 28ನೇ ವಚನದಲ್ಲಿ ಕಳವು ಮಾಡುವವನು ಅಥವಾ ಕಳ್ಳತನ ಎಂಬುದರ ಬಗ್ಗೆ ಬರದೆ, ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿ ಇರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. Verse 28, let the thief no longer steal, but rather let him labor, doing honest work with his own hands, so that he may have something to share with anyone in need. Okay, this is another very, very important admonition Paul is giving to us. ಪೌಲನ ಮೂಲಕವಾಗಿ ಈ ವಿಶ್ವಾಸಿಗಳಿಗೆ ದೇವರ ಆತ್ಮನು ಕೊಡುವಂತ ಮತ್ತೊಂದು ಪ್ರಬೋಧನೆಯ ಬುದ್ಧಿ ಮಾತಾಗಿದೆ, ಕಳ್ಳತನ ಮಾಡಬಾರದು. ಗಮನಿಸಿರಿ, ಪೌಲನಿಂದ ಹೇಳ್ತಾ ಇರೋದು ಸಭೆಗೆ, ಎಫೆಸದ ಸಭೆಗೆ ಪೌಲ ಹೇಳ್ತಾ ಇದ್ದಾನೆ, ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ವಿಶ್ವಾಸಿಗಳಲ್ಲಿ ಕಳ್ಳತನ ಮಾಡುವವರಿದ್ದರ ಒಂದು ಪ್ರಶ್ನೆ, ವಿಶ್ವಾಸಿಗಳಲ್ಲಿ ಸೋಮಾರಿಗಳಿದ್ದರ? The question Paul is telling here to the believers in Ephesus, believers who were stealing, who were thieves. Even in the church, in the first century churches, there were thieves. So also today in the 21st century, there are many thieves. People who steal. They steal many things. They steal God's money. They steal God's property. They steal God's time. They steal God's glory. They steal God's honor. They steal so many things. ಮೊದಲನೇ ಶತಮಾನದ ವಿಶ್ವಾಸಿಗಳಲ್ಲಿ ಕಳ್ಳರಿದ್ದದ್ದು ಸತ್ಯವಾದರೆ ಈ 21ನೇ ಶತಮಾನದಲ್ಲಿಯೂ ಕೂಡ ಕಳ್ಳರ ಸಂಖ್ಯೆ ಕಡಿಮೆ ಆಗಲಿಲ್ಲ, ಹೆಚ್ಚಿದೆ ಅಷ್ಟೇ. ಅವರು ದೇವರ ಹಣವನ್ನು ಕಳ್ಳತನ ಮಾಡುತ್ತಾರೆ, ಅನೇಕರು ದೇವರ ಸಮಯವನ್ನು ಕಳ್ಳತನ ಮಾಡುತ್ತಾರೆ, ಅನೇಕರು ದೇವರು ಕೊಟ್ಟಂತ ಆಸ್ತಿ ಐಶ್ವರ್ಯವನ್ನು ಕದಿಯುತ್ತಾರೆ, ಅನೇಕರು ದೇವರ ಮಹಿಮೆಯನ್ನು ಕದ್ದುಕೊಳ್ಳುತ್ತಾರೆ, ಅನೇಕರು ದೇವರ ಗೌರವವನ್ನ ಕದ್ದುಕೊಳ್ಳುತ್ತಾರೆ. ಹೀಗೆ ಅನೇಕ ಸಂಗತಿಗಳ ವಿಷಯದಲ್ಲಿ ಅನೇಕ ವಿಶ್ವಾಸಿಗಳು, ಕೆಲವೊಮ್ಮೆ ಸೇವಕರು ಸಹಿತವಾಗಿ ಕಳ್ಳರಾಗಿದ್ದಾರೆ ಎಂದು ಪೌಲನ ಈ ವಾಕ್ಯದ ಮೂಲಕ ಹೇಳುವಾಗ ನಮಗೆ ಸ್ವಲ್ಪ ಬೇಜಾರಾಗುವುದಲ್ವೇ? ಇಲ್ಲಿ ಎಫೆಸ ವಿಶ್ವಾಸಿಗಳಿಗೆ ಪೌಲನು ಬರೀತಾ ಇದ್ದಾನೆ, ಗಮನಿಸಿ. ಸೊ ಪೌಲನಿಂದ ಹೇಳುತ್ತಾ ಇದ್ದಾನೆ, ಸ್ಟೀಲಿಂಗ್ ಈಸ್ sin that is brought to the life of humans through the devil. ಸೈತಾನನ ಮೂಲಕವಾಗಿ ಮನುಷ್ಯರೊಳಗೆ ಸೈತಾನ ಬಿತ್ತನೆ ಮಾಡಿದಂತ ಆ ಒಂದು ಕೆಟ್ಟ ಬೀಜವಾಗಿದೆ ಕಳ್ಳತನ ಮಾಡುವಂಥದ್ದು. ಇದು ಇವತ್ತಿನ ಸಭೆಯಲ್ಲಿಯೂ ಕೂಡ ನಾವು ನೋಡುವುದು ಬಹಳ ಆಶ್ಚರ್ಯ. ಆದ್ರೆ ಪೌಲ್ ಹೇಳ್ತಾನೆ, ವಿಶ್ವಾಸಿಯೇ, ನೀನು ಕಳ್ಳತನ ಮಾಡಬಾರದು, ನೀನು ಕಳ್ಳನಾಗಬಾರದು, ನೀನು ಕದಿಯಬಾರದು. ಹಲ್ಲೆಲೂಯಾ. ಫಸ್ಟ್ ಸಿನ್ ಆಫ್ ದ ಚರ್ಚ್, ಸಭೆಯ ಮೊಟ್ಟ ಮೊದಲನೆಯ ಸಭೆಯ ಆ ಒಂದು ಪಾಪ ಏನಾಗಿತ್ತು? ಕಳ್ಳತನವಾಗಿರಲಿಲ್ಲವೇ? ಥಿಂಕ್ ಅಬೌಟ್ ಇಟ್.
ಮೊಟ್ಟ ಮೊದಲನೇ ಸಭೆ ಅಪೊಸ್ತಲ ಕೃತ್ಯಗಳ ಪುಸ್ತಕ ಚಾಪ್ಟರ್ 5. In the Acts of the Apostle, chapter 5, we read the first sin of the early church was stealing. We read about Ananias. Beautiful name. You know what's the meaning of it? Grace. The second name is, his wife's name is Sapphira. You know what's the meaning of it? Beauty. Wonderful name, alve. Grace and beauty joined together to steal that which was not belongs to them. In other words, though it was belongs to them, they decided to give to God. But when Peter, the apostle, asked about them through the discernment of the Holy Spirit, is this the amount? This is the only amount by which you have sold your property? ಅಪೊಸ್ತಲನಾದ ಪೇತ್ರನು ದೇವಾತ್ಮ ಪ್ರೇರಿತನಾಗಿ ಅವರ ಸಂಚನ್ನು ಮಾಡಿಕೊಂಡು ಪೇತ್ರನು ಕೇಳುತ್ತಾನೆ, ದೇವರ ಆತ್ಮವಸು ಡಿಸೈನ್ಮೆಂಟ್ ಸ್ಪಿರಿಟ್ ನಲ್ಲಿ ಆತ್ಮಗಳನ್ನು ವಿವೇಚನೆ ಮಾಡುವಂತ ವರದ ಮೂಲಕವಾಗಿ ಪೇತ್ರನು ಕೇಳುತ್ತಾನೆ, ಇಷ್ಟಕ್ಕೇನೋ ನೀವು ವ್ಯಾಪಾರ ಮಾಡಿದ್ದು? ಹೌದು ಎಂಬುದಾಗಿ ಮೊದಲು ಗಂಡ ಹೇಳುತ್ತಾನೆ, ನಂತರ ಹೆಂಡತಿಯು ಹೇಳುತ್ತಾರೆ. ಎರಡನೇ ಸಾರಿ ಒಂದೇ ಸಮಯದಲ್ಲಿ, ಅಂದ್ರೆ ಕೆಲವೇ ಗಂಟೆಗಳೊಳಗಾಗಿ ಇಬ್ಬರಿಗೂ ಆ ಸಭೆಯು ಸಮಾಧಿ ಮಾಡಿತು. Peter, the apostle, had to do the funeral of those believers on the same day. What a sad thing. Then this has brought great fear among the believers. ಅವರಲ್ಲಿ ಅತಿ ದೊಡ್ಡ ಭಯ ಉಂಟಾಯಿತು. ಯಾಕಂದ್ರೆ ಇಬ್ಬರು ಒಂದೇ ದಿವಸ ಸತ್ತರು, ಗಂಡ ಹೆಂಡತಿ ಇಬ್ಬರು. ಅವರು ಅವರ ಆಸ್ತಿಯಿಂದ ಒಂದು ಭಾಗವನ್ನು ತೆಗೆದಿಟ್ಟು ಅವರು ದೇವರ ಮುಂದೆ ಸುಳ್ಳು ಹೇಳಿ, ಸೈತಾನನ ಆ ಒಂದು ಗುಣವು, ಸುಳ್ಳು ಹೇಳುವಂತ ಗುಣ ಮತ್ತು ಕದಿಯುವಂತ ಗುಣ, ಸೈತಾನನ ವಿಷಯದಲ್ಲಿ ನಾನು ಆವಾಗಲೇ ಹೇಳಿದ್ದೆ, ಅವನು ಸುಳ್ಳುಗಾರನಿಗೆ ತಂದೆಯಾಗಿದ್ದಾನೆ. ಯೋಹಾನ 8ನೇ ಅಧ್ಯಾಯದಲ್ಲಿ ನಾವು ಇಲ್ಲಿ ಕೂಡ ನಾವು ನೋಡುತ್ತೇವೆ, ಸುಳ್ಳಿನ ಪರಿಣಾಮವಾಗಿ ಕಳ್ಳತನ ಮಾಡುತ್ತಾರೆ. ಅವರದ್ದಾಗಿದ್ದರೂ ಕೂಡ ಅದು ದೇವರಿಗೆಂತೂ ಅವರು ಪ್ರತ್ಯೇಕಪಡಿಸಿಕೊಂಡದ್ದು, ಆದರೆ ಅದನ್ನ ಅವರು ಕದ್ದು ಬಿಟ್ಟರು. ನೋಡ್ರಿ, ಹಳೆಯ ಒಡಂಬಡಿಕೆಯಲ್ಲಿಯೂ ಕಳ್ಳರಿದ್ದರು ಎಂಬುದನ್ನು ನಾವು ನೋಡುತ್ತೇವೆ. ಮಲಾಕಿ ಪುಸ್ತಕದಲ್ಲಿ, ಹಳೆಯ ಒಡಂಬಡಿಕೆಯ ಲಾಸ್ಟ್ ಪುಸ್ತಕ, in the last book of the Old Testament, in the book of Malachi or Malachi, God is telling, can man, rob God? ಮನುಷ್ಯರು ದೇವರನ್ನು ಕದಿಯಬಹುದೇ? No, this is a very big subject. I don't want to elaborate it because we don't have much time. ಒಂದು ದೊಡ್ಡ ಸಬ್ಜೆಕ್ಟ್ ದೇವರಿಗೆ ಕೊಡುವುದರ ವಿಷಯದಲ್ಲಿ. ಆದರೆ ಇಲ್ಲಿ ಮಲಾಕಿ ಪುಸ್ತಕದಲ್ಲಿ ದೇವರು ಕೇಳುತ್ತಾ ಇದ್ದಾನೆ ಇಸ್ರಾಯೇಲ್ರಿಗೆ, ದೇವರನ್ನು ಕದ್ದುಕೊಳ್ಳಬಹುದೇ? ಎಸ್, ಇಟ್ ಇಸ್ ಪಾಸಿಬಲ್ ಅಂತ ದೇವರು ಹೇಳುತ್ತಾನೆ. ನೀವು ಕದಿಯಬಹುದು, ನೀವು ಕದಿಯುತ್ತಾ ಇದ್ದೀರಾ. ದೇವರಿಗೆ ಕೊಡುತ್ತೇನೆ ಎಂಬುದಾಗಿ ಪ್ರತ್ಯೇಕ ಮಾಡಿದ್ದನ್ನ ಯಾವ ಕಾರಣಕ್ಕೂ ನಾವು ಕದಿಯಬಾರದು. ದೇವರಿಗೆ ಕೊಡುತ್ತೇನೆ ಎಂದು ನಾವು ಸೆಪರೇಟ್ ಮಾಡಿಕೊಂಡದನ್ನ ದೇವರಿಗೆ ಕೊಟ್ಟು ಬಿಡಬೇಕು. ಏನೇ ಬೆಲೆ ತೆಗೆದಾದ್ರೆ, ವಾಟ್ ಎವರ್ ಇಟ್ ಮೇ ಕಾಸ್ಟ್, whatever we decide that we will give it to God, we must give it to God. We should never take it back to us. ನೋಡ್ರಿ, ದೇವರ ವಾಕ್ಯದಲ್ಲಿ ಆದಿಕಾಂಡ ಪುಸ್ತಕ ಈ 3ನೇ ಅಧ್ಯಾಯದಲ್ಲಿ, in the book of Genesis chapter 3, okay, we read about Adam and Eve. ಆದಮ್ ಮತ್ತು ಹವ್ವಳ ಕುರಿತಾಗಿ ನಾವು 3ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ ಓದುತ್ತೇವಲ್ಲ. ಅಲ್ಲಿ ಆದಿಕಾಂಡದಲ್ಲಿ ಸೈತಾನನು ಅವಳನ್ನು ಮತ್ತು ಆದಮನನ್ನ ಇಬ್ಬರನ್ನು ಒಟ್ಟಿಗೆ ಮೋಸ ಮಾಡಿದ್ದರ ಕುರಿತಾಗಿ ನಾವು ಗಮನಿಸುತ್ತೇವೆ. ನೋಡ್ರಿ, ಅಲ್ಲಿ ದೇವರು ಅವರಿಗೆ ಕೊಟ್ಟಂತ ಆಜ್ಞೆಯನ್ನು ಅವರು ಮೀರಿದರ ಕುರಿತಾಗಿ ನಾವು ನೋಡುತ್ತೇವೆ. 6ನೇ ವಚನದಲ್ಲಿ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು
ಅವನೂ ತಿಂದನು. ಸಿದಟ್ ಅಲ್ಲಿ ನೋಡ್ರಿ, ಆದಾಮನ ಮತ್ತು ಹವ್ವಳ ಕುರಿತಾಗಿ ಇಲ್ಲಿ ನಾವು ಓದುತ್ತೇವೆ. ಫಸ್ಟ್ Eve, she took the fruit and she ate it. Then we read, after that, she gave to Adam also. They both together ate. But God had told them, it is not yours. ಇದು ನಿಮ್ಮದಲ್ಲ, ನೀವದು ತಿನ್ನಬಾರದು. ಒಳ್ಳೆದರ ಮತ್ತು ಕೆಟ್ಟದರ ಅರಿವು ಹುಟ್ಟಿಸುವ ಮರದ ಹಣ್ಣು ನಿಮಗೋಸ್ಕರ ನಾನಲ್ಲಿ ಇಟ್ಟಿಲ್ಲ, ಅದು ನಿಮ್ಮದಲ್ಲ, ನೀವು ತಿನ್ನಬಾರದು. ಯು ಶುಡ್ ನಾಟ್ ಈಟ್ ಇಟ್. ಇಟ್ ಇಸ್ ನಾಟ್ ಯುವರ್ಸ್. ಸೊ ಬಟ್ the devil came inside with his craftiness and with his subtleness. He deceived Eve first, and also together Adam, and they both disobeyed the command of God. ಅವರಿಬ್ಬರು ಒಟ್ಟಿಗೆ ಸೇರಿ ಸೈತಾನಿಂದ ಮೋಸ ಹೋಗಿ ವಂಚಿಸಲ್ಪಟ್ಟರು. ಅವರು ದೇವರ ಆಜ್ಞೆಯನ್ನ ಉಲ್ಲಂಘಿಸಿ, ದೇವರ ಆಜ್ಞೆಗೆ ಅವಿಧೇಯರಾಗಿ ಅವರದೆಲ್ಲದನ್ನು ತಿಂದರು. ಆ ಹಣ್ಣು ಅವರಿಗಾಗಿ ದೇವರು ಕೊಟ್ಟಿಲ್ಲ, ಅದು ತಿನ್ನಬಾರದು ಅಂತ ಹೇಳಿದ ಮೇಲೆ ಅವರದಲ್ಲ. ಅವರು ಅದನ್ನು ತೆಗೆದು ತಿಂದರು. ಹಾಗೆ ತಿಂದದ ನಿಮಿತ್ತವಾಗಿ ಅವರು ಎಲ್ಲವನ್ನು ಕಳ್ಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ದೇವ ಜನರೇ, ನಾವು ಎಚ್ಚರವಾಗಿರಬೇಕಾದ ಈ ಒಂದು ಕಾಲಘಟ್ಟದಲ್ಲಿ ಈ ವಾಕ್ಯವು ನಮ್ಮ ಆತ್ಮದೊಂದಿಗೆ, ನಮ್ಮ ಪ್ರಾಣದೊಂದಿಗೆ, ನಮ್ಮ ಕ್ರೈಸ್ತ ಜೀವಿತದೊಂದಿಗೆ ನೀಟಾಗಿ ಮಾತಾಡ್ತಾ ಇದೆ. ನೋಡ್ರಿ, ದೇವರು ದಶಾಂಶಗಳನ್ನು ಕೊಡುತ್ತಾನೆ. God is giving, or God was giving 10 commandments through Moses in the book of Exodus chapter 20. ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ಮೋಶೆಗೆ ಅಥವಾ ಮೋಶೆಯ ಮೂಲಕವಾಗಿ ದೇವರು ಆಜ್ಞಾ ವಿಧಿಗಳನ್ನು ಕೊಡುತ್ತಾನೆ, ಪ್ರಮಾಣವನ್ನು ಕೊಡುತ್ತಾನೆ. ಅದರಲ್ಲಿ ವಿಶೇಷವಾಗಿ ದಶಾಜ್ಞೆಗಳನ್ನು ಕೊಡುತ್ತಾನೆ. ದಶಾಜ್ಞೆಗಳಲ್ಲಿ 8ನೇ ಆಜ್ಞೆ ಏನು? ಕದಿಯಬಾರದು. Among the 10 commandments, the 8th one was do not steal. Do not steal. ಕದಿಯಬಾರದು. It was the 8th commandment. 8ನೇಯ ಆಜ್ಞೆ ಇದಾಗಿತ್ತು. But they both disobeyed it. ಆದಮ್ ಮತ್ತು ಹವ್ವಳಿಗೆ ದಶಾಜ್ಞೆ ಬಗ್ಗೆ ಏನು ಗೊತ್ತಿರಲಿಲ್ಲ. ಆದರೂ ಕೂಡ ನಾವಿಲ್ಲಿ ಗಮನಿಸುವುದಾದರೆ ಅವರು ಕೂಡ ದಶಾಜ್ಞೆಯನ್ನು ಮೀರಿದರು ಎಂಬುದನ್ನು ನಾವು ನೋಡುತ್ತೇವೆ. ಒಂದಾಜ್ಞೆ ಮೀರಿದರೆ ಎಲ್ಲ ಆಜ್ಞೆಯನ್ನು ಮೀರಿದ ಹಾಗೆ. Because they disobeyed that one commandment, God had to give 66 books or 31,126 verses or commandments. ದೇವರು ಅವರಿಗೆ ಕೊಟ್ಟಂತ ಒಂದು ಆಜ್ಞೆಯನ್ನು ಮೀರಿದರಿಂದಲೇ ದೇವರು ಅವರಿಗೆ 31,126 ವಚನಗಳನ್ನ ಅಥವಾ 66 ಪುಸ್ತಕಗಳು ಅವರಿಗೆ ಕೊಡಬೇಕಾಗಿ ಅಥವಾ ಮನುಷ್ಯರಿಗೆ ಕೊಡಬೇಕಾಗಿ ಬಂದದ್ದು. ಸೊ ಪ್ರಿಯರೇ, ಇದು ಗಂಭೀರವಾದ ವಿಷಯ. ಈಗ ನಾವು ಗಮನಿಸುವಾಗ ಕೀರ್ತನ ಪುಸ್ತಕದಲ್ಲಿ ಗಮನಿಸುವಾಗ ಕೀರ್ತನ ಪುಸ್ತಕ 2ನೇ ಅಧ್ಯಾಯದ 9 ಮತ್ತು 10ನೇ ವಚನ, the book of Titus chapter 2 verse 9 and 10. In the New Testament times, or in the ಆರಂಭ ಕಾಲದಲ್ಲಿ, ಸಭೆಯ ಆರಂಭ ಕಾಲದಲ್ಲಿ ಅಥವಾ ಮೊದಲನೇ ಶತಮಾನದಲ್ಲಿ ಅಂತ ಹೇಳೋಣ, ಮೊದಲನೇ ಶತಮಾನದಲ್ಲಿ ಸಾಮಾನ್ಯವಾಗಿ ಎಲ್ಲರ ಅನೇಕರ ಮನೆಗಳಲ್ಲಿ, ಇನ್ಕ್ಲೂಡಿಂಗ್ ವಿಶ್ವಾಸಿಗಳ ಮನೆಗಳಲ್ಲಿಯೂ ಕೂಡ ಕೈದಿಗಳಿದ್ದರು ಅಥವಾ ಗುಲಾಮರಿದ್ದರು, ಸೇವಕಿಯರಿದ್ದರು. ಅವರಿಗೆ ಗುಲಾಮರು ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತದೆ. ಹಣ ಕೊಟ್ಟು ಅವರನ್ನು ಕೊಂಡುಕೊಂಡು ಅವರ ಮನೆಗಳಲ್ಲಿ ಕೆಲಸಕ್ಕೋಸ್ಕರವಾಗಿ ಇಟ್ಕೊಳ್ತಿದ್ದರು ಅಥವಾ ಹೊಲದಲ್ಲಿ ಕೆಲಸ ಮಾಡೋದಕ್ಕಾಗಿ ಇಟ್ಟುಕೊಳ್ಳುತ್ತಿದ್ದರು. ಈ ಸ್ಲೇವ್ಸ್ ಅಥವಾ ಈ ಒಂದು ಗುಲಾಮರಾಗಿರುವಂತ ಈ ಒಂದು ಸೇವಕಿಯರು ಕಳ್ಳತನ ಮಾಡುವುದು ಅಭ್ಯಾಸವಾಗಿತ್ತು. ನೀವು ಉದಾಹರಣೆ ನೋಡಿದರೆ ಫಿಲಮೋನ್ ಪತ್ರ ನಿಮಗೆ ಗೊತ್ತಿದೆಯಲ್ಲ,
ನಮಗೆಲ್ಲರಿಗೂ ಗೊತ್ತಿದೆ ಫಿಲಮೋನ ಪತ್ರ. ಫಿಲಮೋನಿಗೆ ಪೌಲನು ಜೈಲಿನಲ್ಲಿ ಇದ್ದುಕೊಂಡು ಆ ಒಂದು ಪತ್ರ ಬರೆಯುವಾಗ, ಫಿಲೋಮೋನು ಆತ್ಮಿಕ ಮಗನಾಗಿದ್ದ ಪೌಲನಿಗೆ. ಅದೇ ರೀತಿಯಲ್ಲಿ ಫಿಲೋಮನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಒನೆಸಿಮೋಸ್ ಎಂಬವನು ಕೂಡ ಆ ಜೈಲಿನಲ್ಲಿ, ಪೌಲನಿದ್ದ ಜೈಲಿನಲ್ಲಿ ಇದ್ದ. ಆ ಸಂದರ್ಭದಲ್ಲಿ ಪೌಲನು ಒನೆಸಿಮೋಸ್ಗೆ ಸುವಾರ್ತೆ ಸಾರಿ ಯೇಸು ಕ್ರಿಸ್ತನ ಪರಿಚಯ ಪಡಿಸಿ, ಅವನು ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂದಿ ಹೊಸ ವ್ಯಕ್ತಿಯಾದಾಗ ಪೌಲನು ಒನೆಸಿಮೋಸನ ಕೈಯಲ್ಲಿ ಒಂದು ಪತ್ರ ಬರೆದು ಫಿಲೋಮನ ಕಡೆಗೆ ಕಳಿಸ್ಕೊಡ್ತಾನೆ. ನೋಡು, ಇವನು ಬದಲಾವಣೆ ಹೊಂದಿದ್ದಾನೆ, ಇವನು ಮಾರ್ಪಾಟ ಹೊಂದಿದ್ದಾನೆ, ಇವನು ಹೊಸ ವ್ಯಕ್ತಿಯಾಗಿದ್ದಾನೆ, ಹೊಸ ಸೃಷ್ಟಿಯಾಗಿದ್ದಾನೆ. ಆದ ಕಾರಣ ಇವನ ತಪ್ಪುಗಳನ್ನು ನೀನು ಕ್ಷಮಿಸಬೇಕು. ಕ್ರಿಸ್ತನ ಹೆಸರಿನಲ್ಲಿ ನನ್ನ ನಿಮಿತ್ತವಾಗಿ ನೀನು ಕ್ಷಮಿಸು ಎಂಬುದಾಗಿ ಹೇಳಿ ಕಳಿಸ್ತಾರೆ. ಅಂದ್ರೆ ಆ ದಿನಗಳಲ್ಲಿ, ಆ ದಿನಮಾನಗಳಲ್ಲಿ ಈ ಒಂದು ಗುಲಾಮರು ಅಥವಾ ಸೇವಕರು ಕಳ್ಳತನ ಮಾಡುತ್ತಿದ್ದರು. ಬೇರೆಯವರು ಕಳ್ಳತನ ಮಾಡುತ್ತಿರ್ಲಿಲ್ಲ ಸಾಧಾರಣವಾಗಿ. ಒಂದು ವೇಳೆ ಕಳ್ಳತನ ಮಾಡಿದವರಿಗೆ ಭಯಂಕರವಾದ ಶಿಕ್ಷೆ ಪಬ್ಲಿಕ್ ಆಗಿ ಕೊಡುತ್ತಿದ್ದರು. ಅವರನ್ನ ಕಲ್ಲೊಡೆದು ಊರಿನ ಹೊರಗಡೆ ಅವರನ್ನ ಎಳಕೊಂಡು ಹೋಗಿ ಅವರ ಮೇಲೆ ಊರಿನವರೆಲ್ಲ ಕಲ್ಲೊಡೆದು ಅವರನ್ನ ಸಾಯಿಸುವಂತದ್ದು ಪದ್ಧತಿಯಾಗಿದೆ. ಆದ ಕಾರಣ ಸುಲಭವಾಗಿ ಯಾರು ಕಳ್ಳತನ ಮಾಡುತ್ತಿರಲಿಲ್ಲ. ಆದರೆ ಗುಲಾಮರಾಗಿದ್ದರೆ ಅವರನ್ನು ಹೊಲಿದು ಬಿಡುವುದಕ್ಕೂ ಆ ಕಾಲದಲ್ಲಿ ಸ್ವಾತಂತ್ರ್ಯ ಇತ್ತು, ಅವಕಾಶವಿತ್ತು. ಈಗ ತೀರ್ಥನ ಪುಸ್ತಕದಲ್ಲಿ ಅದನ್ನು ನಾವು ಗಮನಿಸ್ತೇವೆ. ಎಲ್ಲವನ್ನು ಓದೋದಕ್ಕೆ ನನಗೆ ಸಮಯವಿಲ್ಲ. ಕಳ್ಳತನ ಎಂಬುವಂಥದ್ದು, ಕದಿಯುವಂಥದ್ದು, ಅದು ಸೈತಾನ ಗುಣ ಎಂಬುದನ್ನು ನಾವು ಮರೆಯಬಾರದು. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. The Gospel of John's Gospel, chapter 10 and verse 10. You know what Jesus said? ಯೇಸು ಸ್ವಾಮಿ ಹೇಳ್ತಾನೆ, ಸೈತಾನ ಕುರಿತಾಗಿ ಅವನು ಕಳ್ಳನಾಗಿದ್ದಾನೆ. He is thief. He comes to steal. ಅವನು ಕದಿಯುವುದಕ್ಕಾಗಿ ಬರುತ್ತಾನೆ. So the nature of Satan, one of the natures of Satan is stealing. So he's a robber. ಅವನು ಕಳ್ಳನಾಗಿದ್ದಾನೆ. When I said about the 25 names about Satan, ಕಳೆದ ಸಂಚಿಕೆಯಲ್ಲಿ ಸೈತಾನ 25 ಹೆಸರುಗಳ ಬಗ್ಗೆ ನಾನು ಹೇಳುವಾಗ ಇದನ್ನು ನಾನು ಹೇಳಿದೆ. ತಿರುಗುಳಾವರ್ತಿ ನಿಮ್ಮ ಜ್ಞಾಪಕಕ್ಕೆ ನಾನು ತರುತ್ತೇನೆ. ನಮ್ಮದಲ್ಲದೆ ಇರುವಂತ ಯಾವ ವಸ್ತುವನ್ನಾದ್ರೂ ನಾವು ತಗೋಬಾರದು. ವೆರಿ ವೆರಿ ಇಂಪಾರ್ಟೆಂಟ್. ಅದು ಎಲ್ಲಿ ಬಿದ್ದರೂ ಸರಿ, ಅದು ರಸ್ತೆಯಲ್ಲಿ ಬಿದ್ದಿದ್ರು ಸರಿ, ಅದು ಚರ್ಚಿನೊಳಗೆ ಬಿದ್ದಿದ್ರು ಸರಿ, ಅದು ಬೇರೆ ಎಲ್ಲಾದ್ರೂ ಬಿದ್ದಿದ್ರು ಸರಿ, ನನ್ನದಲ್ಲವಾ, ನಾನು ತೆಗೆದುಕೊಳ್ಳಕ್ಕೆ ಹೋಗಬಾರದು. ಅಥವಾ ತೆಗೆದುಕೊಂಡರೆ ಅದು ಬೇರೆಯವರ ಕೈಗೆ, ಅದು ಪೊಲೀಸರ ಕೈಗೆ ಕೊಡಬೇಕು. ಈಗ ದಿವಸಗಳೇ ಪೊಲೀಸರ ಕೈಗೆ ಕೊಟ್ಟರು ಕೂಡ ಅವರು ಅದನ್ನ ಕೀಶೊಳಗೆ ಹಾಕ್ಬಿಡುತ್ತಾರೆ. ಬಟ್ ನಾನು ಹೇಳುವಂತದ್ದು, we should give, or we should find, or we should put it in the newspaper or in some media and say we have received such amount of money or such substance. If anybody identify and contact me, I will return to you. ನನಗೆ ಇಂಥ ವಸ್ತುಗಳು ಸಿಕ್ಕಿದೆ, ಇಂಥ ಜಾಗದಲ್ಲಿ ಸಿಕ್ಕಿದೆ, ಇಂಥದ ಸಮಯದಲ್ಲಿ ಸಿಕ್ಕಿದೆ. ಅದು ಹಣವಾಗಬಹುದು, ಬಂಗಾರ ಆಗಬಹುದು, ಏನಾದ್ರೂ ಬೆಲೆಯುಳ್ಳ ವಸ್ತುಗಳಾಗಿರಬಹುದು. ಇದು ಪರದೇಶದವರ ಒಂದು ಶ್ರೇಷ್ಠವಾದ ಮೆಚ್ಚುಗೆಯ ಗುಣ. ನಮ್ಮಲ್ಲಿ ಗುಣ ಬರಬೇಕು. ಅನೇಕರಿದ್ದಾರೆ ಅಂತ ಒಳ್ಳೆ ಗುಣವಂತರಿದ್ದಾರೆ. ನಾನು ನೆನಪು ಮಾಡಿಕೊಳ್ಳುತ್ತೇನೆ, ಒಮ್ಮೆ ನಾನು ಟ್ರೈನ್ ನಲ್ಲಿ ಪ್ರಯಾಣ ಮಾಡುವಾಗ, ನಾನು ಮಂಗಳೂರಿನಿಂದ, ನಾನು ಕೇರಳದಿಂದ ಮಂಗಳೂರಿಗೆ ರೈಲ್ನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದೆ. ನಾನು ಆ ಸಂದರ್ಭದಲ್ಲಿ, ಪ್ರಯಾಣದ ಸಮಯದಲ್ಲಿ ನನಗೆ ಟಾಯ್ಲೆಟ್ ಹೋಗ್ಬೇಕಾಗಿ ಬಂತು. ಟಾಯ್ಲೆಟ್ಗೆ ಹೋದಾಗ ಟಾಯ್ಲೆಟ್ ನನ್ನ ಕೆಲಸ ಮುಗಿಸಿಕೊಂಡು ನಾನು ಕೈ ತೊಳೆಯುವ ಪೈಪಿನ ಬಳಿಯಲ್ಲಿ, ನಲ್ಲಿ ಬಳಿಯಲ್ಲಿ ಪೈಪ್ ನೀರು ನಾನು ಕೈ ತೊಳೆಯುವಾಗ ಅಲ್ಲಿ ಒಂದು ಪ್ಯಾಕೆಟ್ ನಾನು ಗಮನಿಸಿದೆ. ಒಂದು ಪ್ಯಾಕೆಟ್, ಒಂದು ಎನ್ವಲಪಿನಲ್ಲಿ, ಒಂದು ಕವರ್ನೊಳಗಡೆ ಒಂದು ಕವರ್ ಅನ್ನ ನಾನು ನೋಡಿದೆ. ಸ್ವಲ್ಪ ದಪ್ಪವಾಗಿತ್ತು. ನಾನು ಅದನ್ನು ತೆಗೆದು ನೋಡಿದರೆ ಅದರಲ್ಲಿ ತುಂಬಾ ಹಣ ಇತ್ತು, ತುಂಬಾ ಹಣ. ನಾನು ಅಲ್ಲೇ ಬಾತ್ರೂಮ್, ಟಾಯ್ಲೆಟ್ ನಲ್ಲಿ ಆ ಹಣವೆಲ್ಲ ನಾನು ಲೆಕ್ಕ ಮಾಡಿದೆ ಎಷ್ಟಿದೆ ಅಂತ. ಹೆಚ್ಚು ಕಡಿಮೆ 6,000ಕ್ಕಿಂತ ಸ್ವಲ್ಪ ಹೆಚ್ಚು ಹಣ ಇತ್ತು. ನಾನು ಆ ಹಣವನ್ನ ತೆಗೆದುಕೊಂಡು ನನ್ನ ಕೀಸೆಯಲ್ಲಿ ಇಟ್ಟುಕೊಂಡು ನಾನು ನನ್ನ ಪೀಠದಲ್ಲಿ ಬಂದು ಕೂತುಕೊಂಡೆ.
ಆ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ನನ್ನ ಪೀಠದ ಬಳಿಯಲ್ಲಿ ಸುಮಾರು ಜನ ಕೂತಿದ್ರು. ಅವರ ಬಳಿಯಲ್ಲಿ ನನ್ನ ಸೀಟ್ ಮೇಲೆ ನಾನು ಹೋಗಿ ಕೂತ್ಕೊಂಡೆ. ಮತ್ತೆ ನಾನು ಗಮನಿಸ್ತಾ ಇದ್ದೆ, ಯಾರು ಬರ್ತಾರೆ, ಯಾರು ಹೋಗ್ತಾ ಇದ್ದಾರೆ, ಯಾರ ಮುಖವು ದುಃಖಪೂರಿತವಾಗಿದೆ, ಯಾರು ಚಿಂತೆಯಿಂದ ಓಡಾಡ್ತಾರೆ ಅಂತ ನಾನು ಗಮನಿಸ್ತಾ ಇದ್ದೆ. ಹಾಗೆ ಒಂದು 5-10 ನಿಮಿಷ ಆದಾಗ ನಾನಲ್ಲಿ ಕೂತ ಒಂದು 5 ನಿಮಿಷ ದಾಟಿರ್ಬೇಕು. ಅವಾಗ ಒಬ್ಬ ಯೌವನಸ್ಥ ಅವಿವಾಹಿತನಾದವನು, ಅವನು ಬಹಳ ಹೊಂದಿದವನಾಗಿ, ಅವನು ಉದ್ದ ಮಾಡಿದವನಾಗಿ, ತುಂಬಾ ಅವನ ಮುಖವು ನೋಡದೆ ಗೊತ್ತಾಗ್ತದೆ ಅವನಿಗೆ ಏನೋ ನಷ್ಟವಾಯಿತು, ಏನೋ ಅವನಿಗೆ ಕಳ್ಕೊಂಡಿದ್ದಾನೆ ಅಂತ ಗೊತ್ತಾಗುವ ರೀತಿಯಲ್ಲಿ ಅವನ ಮುಖ ಇತ್ತು. ಅವನಲ್ಲಿ ಸ್ವಲ್ಪ ಸ್ವಲ್ಪ ಕಣ್ಣೀರು ಬರುವ ಹಾಗೆ ಇತ್ತು. ಅವನು ಆಚೆ ಈಚೆ ಓಡಾಡ್ತಾ ಇದ್ದಾನೆ. ಅವನು ಟಾಯ್ಲೆಟ್ ಒಳಗೆ ಹೋಗ್ತಾನೆ, ಮತ್ತೆ ಹೊರಗಡೆ ಬರ್ತಾನೆ, ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾನೆ, ತಿರುಗಿ ಅವನು ಟಾಯ್ಲೆಟ್ ಹೋಗ್ತಾನೆ. ಈ ಎಡಬದಿಯಾಗೆ ಟಾಯ್ಲೆಟ್ ಹೋದ, ಮತ್ತೆ ಬಲಗಡೆ ಟಾಯ್ಲೆಟ್ ಹೋದ. ಇವನು ಆ ಕಡೆ ಹೋಗುದು, ಈ ಕಡೆ ಹೋಗುದು. ಅವನಿಗೆ ರೆಸ್ಟ್ಲೆಸ್, he was so restless. ಅವನು ಹೀಗೆ ಮಾಡುತ್ತಿರುವಾಗ ನಾನು ಕೇಳಿದೆ, ಬಾತಮ್ಮ, ಏನು ನೀನು ಬಹಳ ಚಿಂತೆ ಮುಳುಕೊಂಡಿದೆಯಲ್ಲ, ಏನಾಯ್ತು, ನೀನು ಬಹಳ ಕುಂದಿದೆಯಲ್ಲ, ನಿನಗೆ ಏನಾಯ್ತು? ಏನಿಲ್ಲ ಸರ್ ಅಂತ ಹೇಳಿದರು. ಅಲ್ಲ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ, ನನ್ನ ಬಳಿಯಲ್ಲಿ ನನ್ನ ಜೊತೆಯಲ್ಲಿ ಬೇರೆ ಕೆಲವರೆಲ್ಲ ಕೂತಿದ್ದಾರೆ ಟ್ರೈನ್ ಅಲ್ಲಿ, ಸುಮಾರು ಆಚೆ ಈಚೆಲ್ಲ ದಿನ ಕೂತಿದ್ದಾರೆ, ನಿಮಗೆ ಗೊತ್ತಲ್ಲ, ಟ್ರೈನ್ ಅಲ್ಲಿ ರಿಸರ್ವೇಶನ್ ಕಂಪಾರ್ಟ್ಮೆಂಟ್. ಆಮೇಲೆ ಅವನು ಹೇಳಿದ, ಸರ್ ಏನಿಲ್ಲ ಅಂತ ಹೇಳಿದ್ರೆ. ನಾನು ಇರಲಿಲ್ಲ, ನಿನಗೆ ಏನೋ ನೀನು ಕಳ್ಕೊಂಡ ಹಾಗೆ, ಅದು ನಿನಗೆ ಏನೋ ಬೇಜಾರಾದ ಹಾಗೆ ನಿನ್ನ ಮುಖ ಅದು ಹೇಳುತ್ತಲ್ಲ ಅಂತ ಹೇಳಿ. ಹೌದು ಸರ್. ಅಷ್ಟರಲ್ಲಿ ಅವನ ಮುಖ ಇನ್ನೂ ತುಂಬಾ ದುಃಖಪೂರಿತವಾಯಿತು. ಅವನ ಸೌಂಡು ಬೇರೆ ರೀತಿಯಲ್ಲಿ ಆಯ್ತು. ಅವನು ಹೇಳಿದ, ಸರ್ ನಾನು ಸ್ವಲ್ಪ ಮುಂದೆ ಒಂದು 10 ನಿಮಿಷ ಮುಂಚೆ ನಾನು ಟಾಯ್ಲೆಟ್ ಹೋಗಿದ್ದೆ. ಟಾಯ್ಲೆಟ್ ಹೋದಾಗ ನಾನು ನನ್ನ ಕೀಸೆಯಲ್ಲಿದ್ದಂತ ಒಂದು ಸ್ವಲ್ಪ ಹಣ ಇತ್ತು, ಅದನ್ನ ತೆಗೆದಲ್ಲಿ ಇಟ್ಟೆ. ಆಮೇಲೆ ನಾನು ಟಾಯ್ಲೆಟ್ ನಲ್ಲಿಂದ ಬರುವಾಗ ನಾನು ಅದನ್ನು ಮರೆತು ಅಲ್ಲಿ ಬಿಟ್ಟೆ. ಆದ್ರೆ ಈಗ ನಾನು ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲ ಸರ್ ಅಂತ ಹೇಳಿ. ನಾನು ಹೇಳಿದ, ಎಷ್ಟು ಹಣಪ್ಪ ಅಂತ ಕೇಳಿ. ಅವನು ಹೇಳಿದ, ಸ್ವಲ್ಪ 6,000ಕ್ಕಿಂತ ಸ್ವಲ್ಪ ಹೆಚ್ಚು ಹಣ ಇದೆ ಸರ್. ಓಕೆ, ಏನಕ್ಕೋಸ್ಕರ ನೀನು ಎಲ್ಲಿ ಹೋಗ್ತಾ ಇದೀಯ ನೀನು? ನಾನು ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಹೌದಾ, ಏನಕ್ಕೆ ಹೋಗ್ತಾ ಇದೀಯ ನೀನು? ಸರ್, ನನ್ನ ದಣಿ ಅಥವಾ ನನ್ನ ಯಜಮಾನರು, ನಾನೊಂದು ಆಟೋಮೊಬೈಲ್ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸ್ಪೇರ್ ಪಾರ್ಟ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ಸಾಮಾನು ತಗೊಳ್ಳೋದಕ್ಕಾಗಿ, ಸ್ಪೇರ್ ಪಾರ್ಟ್ಸ್ ತಗೊಳ್ಳೋದಕ್ಕೋಸ್ಕರವಾಗಿ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಆದ್ರೆ ಇದ್ದ ಹಣ ಪೂರ್ತಿ ಹೋಯ್ತು, ಬಸ್ ಚಾರ್ಜ್ ಕೂಡ ನನ್ನಲ್ಲಿ ಇಲ್ಲ, ಎಲ್ಲ ನಷ್ಟ ಆಯ್ತು ಸರ್. ನನಗೆ ವಾಪಸ್ ಹೋಗ್ಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ ಸರ್, ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಓಹೋ, ಸರಿ, ನೀನ್ ಚಿಂತೆ ಮಾಡ್ಬೇಡ, ನೀನು ಇಲ್ಲಿ ಬಾ ಕುತ್ಕೋ ಅಂತ ಹೇಳಿದ್ರು. ಅವನು, ಇಲ್ಲ ಸರ್ ನಾನು ನಿಂತ್ಕೊಳ್ತೀನಿ. ಬೇಡ ಸರ್ ಅಂದೆ. ನಾನು ಹೇಳಿದೆ, ನೋಡಪ್ಪ, ನನ್ನ ಕೈಯಲ್ಲಿರುವ ನನ್ನ ಪ್ಯಾಂಟಿನ ಪಾಕೆಟ್ ಇಟ್ಟಿದ್ದಂತ ಹಣವನ್ನ ತೆಗೆದು ಅವನಿಗೆ ನಾನು ಪ್ಯಾಕೆಟ್ ಹಾಗೆ ಕೊಟ್ಟೆ. ನೀನಿಲ್ಲಿ ಹೀಗೆ ಕೂತ್ಕೊ. ವಾಕ್ಕೊಳ್ಳಿ. ಅವನಿಗೆ ಬಹಳ ಸಮಾಧಾನ ಆಯ್ತು. ಅವನು ನನ್ನ ಬದಿಯಲ್ಲಿ ಕೂತ್ಕೊಂಡ. ಅಲ್ಲಿ ನನ್ನ ಅಕ್ಕಪಕ್ಕದಲ್ಲಿ ಕೂತವರೆಲ್ಲ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಆಮೇಲೆ ನಾನು ಹೇಳಿದೆ, ನೋಡಪ್ಪ, ತೆಗೆದು ಎಷ್ಟು ನಿನ್ನ ಹಣ ಇತ್ತು ಅದಷ್ಟಿದೆಯಾ ಅಂತ ನೋಡು ಅಂತ ಹೇಳಿ. ಅವನು ಹಾಗೆ ಪ್ರತಿಯೊಂದು ಎಲ್ಲ ಹಣವನ್ನು ಹೊರಗೆ ತೆಗೆದು ಅವನೆಲ್ಲ ಒಂದೊಂದಾಗಿ ಅವನು ಲೆಕ್ಕ ಮಾಡಿ. ಆಮೇಲೆ ಅವನು ಹೇಳಿದ, ಹೌದು ಸರ್, ಎಷ್ಟಿತ್ತು ಅಷ್ಟಿದೆ ಸರ್ ಅಂತ ಹೇಳಿದ್ರು. 1 ರೂಪಾಯಿನೂ ಮಿಸ್ ಆಗಿಲ್ಲ ಸರ್, ಪೂರ್ತಿ ಅಷ್ಟಿದೆ ಸರ್ ಅಂತ ಹೇಳಿದ್ರು. ಆಮೇಲೆ ನನ್ನ ಕಾಲಿಗೆ ಬಿದ್ದ. ನಾನು ಹಂಗ ಮಾಡಬೇಡ, ನಿನಗೆ ನನ್ನ ಕಾಲಿಗೆಲ್ಲ ಬೀಳ್ಬೇಡ. ಅಯ್ಯೋ ಸರ್, ನೀವು ದೇವರು ಸರ್, ನೀವು ದೇವರು. ನಾನು ಹೇಳಿದ, ನಾನು ದೇವರಲ್ಲಪ್ಪ, ನಾನು ದೇವರ ಸೇವಕ, ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಸೇವಕ. ನಾನೊಬ್ಬ ಪಾಸ್ಟರ್, ನಾನೊಬ್ಬ ದೇವರ ಸೇವಕನು, ದೇವರ ವಚನವನ್ನು ನಾನು ಪ್ರಚಾರ ಮಾಡುವವನು ಅಂತ ಹೇಳಿದೆ. ಅಯ್ಯೋ ಸರ್ ಅಂತ ಹೇಳಿ ಅವನು ನನಗೆ ಬಹಳವಾಗಿ ಗೌರವ ಕೊಟ್ಟು, ನನ್ನ ಜೊತೆಗೆ ಕೂತಿದ್ದವರಿಗೆಲ್ಲ ಬಹಳ ಆಶ್ಚರ್ಯವಾಯಿತು. ಸರ್, ನಿಮ್ಮಂಥವ್ರು ಬೇಕು ಸರ್ ಅಂತ ಜೊತೆಯಲ್ಲಿ ಇದ್ದವರೆಲ್ಲ ಹೇಳಿದ್ರು. ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಹೊಗಳ್ಕೊಂಡು ಹೇಳ್ತಾ ಇಲ್ಲ, ತಪ್ಪಲ್ಕೋಬೇಡ್ರಿ. ನಮ್ಮದಲ್ಲದಂತ ಒಂದು ವಸ್ತು ಒಂದು ವೇಳೆ ನಮ್ಮ ಕೈಯಲ್ಲಿ ಸಿಕ್ಕಿದರೆ ಅದು ಯಾರದಂತ ವಿಚಾರಿಸಿ ಅವರಿಗೆ ಹಿಂತಿರುಗಿ ಕೊಡುವಂತ ಅಥವಾ ಹಿಂತಿರುಗಿಸುವಂತ ಮನೋಭಾವ ನಮಗಿರಬೇಕು. ಕದಿಯಬಾರದು ಎಂಬುದು ದೇವರ ಆಜ್ಞೆಯಾಗಿದೆ. ದೇವರಿಗೆ ಸ್ತೋತ್ರವಾಗಿದೆ. ಯಾಕಂದ್ರೆ ಇದು ಸೈತಾನನ ಗುಣವಾಗಿದೆ. 2ನೇ ಥೆಸಲೋನಿ ಬೈಬಲ್ ನಲ್ಲಿ 2ನೇ ಥೆಸಲೋನಿ ಪುಸ್ತಕ 3ನೇ ಅಧ್ಯಾಯ ನೋಡ್ರಿ. 2ನೇ ಥೆಸಲೋನಿಕದವರ 2 Thessalonians chapter 3 and verse 10.
chapter 3 and verse 3, 10 and 11, 2 Thessalonians. Maybe let me read that verse for you. ಏನ್ ಹೇಳಿದೆ ಗೊತ್ತಾ? 3ನೇ ಅಧ್ಯಾಯ 2ನೇ ಥೆಸಲೋನಿಕದವರಿಗೆ 10 ಮತ್ತು 11ನೇ ವರ್ಷದಲ್ಲಿ, ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವಷ್ಟೇ. 11ನೇ ವಚನ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನೂ ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇವೆ. ನೋಡ್ರಿ, ಆಮೇಲೆ 11ನೇ ವಚನ, ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದ್ದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ನಾನು ಹೇಳಿದೆಯಲ್ಲ, ಈ ಒಂದು ಅಧ್ಯಾಯದ ಕೊನೆಯ ಭಾಗದಲ್ಲಿ ಪೌಲನ ಎಚ್ಚರಿಕೆಯ ಮಾತಿದೆ, ಪ್ರಬೋಧನೆಯ ಮಾತಿದೆ, ಮತ್ತು ನಮ್ಮ ಮನೋಭಾವ ಹೇಗಿರಬೇಕು, ಈ 3 ವಿಷಯಗಳ ಮುಖ್ಯವಾಗಿ ಪೌಲ ಹೇಳುತ್ತಾ ಇರುವುದು. ಸೊ ಇಲ್ಲಿ ನಾವು ಗಮನಿಸುವಾಗ ಪೌಲನು ಪುನಃ ಹೇಳುತ್ತಾ ಇದ್ದಾನೆ ಥೆಸಲೋನಿಕೆ ವಿಶ್ವಾಸಿಗಳಿಗೆ. ಇದು ಮೊದಲನೇ ಶತಮಾನದಲ್ಲಿ ಇದ್ದಂತ ಅನೇಕ ಸಭೆಯ ವಿಶ್ವಾಸಿಗಳ ಒಂದು ಸ್ವಭಾವ ಗುಣವಾಗಿತ್ತು. ಕಳ್ಳತನ ಮಾಡುವುದು, ಕೆಲಸ ಮಾಡದೆ ಸೋಮಾರಿಗಳಾಗಿರುವುದು, ಆಮೇಲೆ ಬೇರೆಯವರ ದುಡಿತವನ್ನ ಅವರು ಬಳಸಿಕೊಂಡು ಅವರು ಕೆಲಸ ಮಾಡದೆ ಆರಾಮಾಗಿ ತಿಂದು ಅವರು ಹೊಟ್ಟೆ ಬಾಕರಾಗಿ ಜೀವಿಸುತ್ತಿದ್ದರು. ಕೆಲಸ ಮಾಡಬೇಕೆಂಬುದು ದೇವರ ಪ್ರಮಾಣವಾಗಿದೆ. ಆದಿ ಕಾಂಡದಲ್ಲಿಯೇ ದೇವರು ಆದಾಮ್ ಮತ್ತು ಹವ್ವಳಿಗೆ ಕೊಟ್ಟ ಕಾರ್ಯ ಏನು? ಕೆಲಸ. ನೀವು ತೋಟವನ್ನು ಕಾಪಾಡಬೇಕು, ಒಂದು. ಎರಡನೇದು, ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕು. ನೋಡ್ರಿ, ದೇವರು ಹೇಳಿದ ಒಂದು ಆಜ್ಞೆ ಇದು. ಇಲ್ಲಿ ಪೌಲನು ಕೂಡ ಹೇಳುತ್ತಾನೆ, ನಾನು ನಿಮಗೆ ಆಜ್ಞಾಪಿಸುತ್ತೇನೆ, ಕೆಲಸ ಮಾಡದವನು ಊಟ ಮಾಡಬಾರದು. ಕೆಲಸ ಮಾಡದವನು ಊಟ ಮಾಡಬಾರದು. ಇದು ದೇವರ ಪ್ರಮಾಣ, ಇದು ದೇವರ ಆಜ್ಞೆ. This is God's commandment. If you do not do a work, if you do not do a job, you should not eat. You should not take no money of others or substance of others and fill your stomach or fill your family's stomach. ನೀವು ಬೇರೆಯವರ ದುಡಿಮೆಯನ್ನ ದುರುಪಯೋಗ ಮಾಡಿಕೊಳ್ಳಬಾರದು, ಅವರನ್ನು ಕದ್ದುಕೊಳ್ಳಬಾರದು. ನೀನು ಕೈಯಿಂದ ಕಷ್ಟಪಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಆದಾಮನಿಗೆ ದೇವರು ಹೇಳಿದ್ದು ಅದೇ. God said the same to Adam. You should work hard. Okay? Even if you're a pastor, even if you're a God's servant, you must work hard in the God's vineyard. ದೇವರು ನಿಮಗೆ ನೇಮಿಸಿರುವಂತ ಆ ಒಂದು ಸೇವಾ ಕ್ಷೇತ್ರದಲ್ಲಿ ನೀವು ಕಷ್ಟಪಡಬೇಕು, ದುಡಿಯಬೇಕು. ದೇವರ ಸೇವೆಯಲ್ಲಿ ನೀವು ದುಡಿಯಬೇಕು, ಅನೇಕರು ರಕ್ಷಣೆ ಮಾರ್ಗಕ್ಕೆ ತರಬೇಕು. ಅಪೊಸ್ತಲನಾದ ಪೌಲನಾಗಲಿ ಇತರ ಶಿಷ್ಯರಾಗಲಿ ಅವರು ಕೆಲಸ ಮಾಡಿದರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಪೌಲನು ಚರ್ಮದ ಕೆಲಸವನ್ನು ಮಾಡುವ ನಮ್ಮ ಕರ್ತನಾದ ಯೇಸು ಪ್ರಭು, ಆತನು ಒಬ್ಬ ಬಡಗಿಯಾಗಿದ್ದನು. 30 ವರ್ಷಗಳ ತನಕ ಅವನು ತನ್ನ ತಮ್ಮಂದಿರನ್ನ, ತಂಗಿಯರನ್ನ, ತಾಯಿಯನ್ನ ನೋಡಿಕೊಳ್ಳುವುದಕ್ಕೋಸ್ಕರ, ಸಂಪಾದಿಸುವುದಕ್ಕೋಸ್ಕರವಾಗಿ ಅವನು ಬಡಿಗೆ ಕೆಲಸ ಮಾಡಿದನು. ಚರಿತ್ರೆ ಹೇಳುತ್ತದೆ, ಈ ಯೋಸೇಫನು ಚಿಕ್ಕ ಪ್ರಾಯದಲ್ಲಿ, ಅಂದ್ರೆ ಮಕ್ಕಳೆಲ್ಲರೂ ಚಿಕ್ಕವರಾಗಿರುವಾಗಲೇ ಅವನು ತೀರ್ಕೊಂಡರು. ಬೈಬಲ್ ಹೇಳುತ್ತದೆ, ಯೇಸು ಕ್ರಿಸ್ತನು ಎಲ್ಲರಿಗೂ ಹಿರಿಯವನಾಗಿದ್ದಾನೆ. ಆತನ ಹಿಂದೆ ಕಡಿಮೆಯಾದರೂ 6 ಜನ ಸಹೋದರರಿದ್ದರು. 4 ಸಹೋದರರ ಹೆಸರಿದೆ ಬೈಬಲ್ನಲ್ಲಿ, ಮತ್ತು ಸಹೋದರಿಯರು ಎಂಬುದಾಗಿ ನಾವು ಮತ್ತಾಯ, ಮಾರ್ಕ ಸುವಾರ್ತೆಗಳಲ್ಲಿ ಓದುತ್ತೇವೆ. ಸೊ ಕಡಿಮೆಯಾದರೂ 6 ಜನ ಸಹೋದರಿಯರು ಯೇಸು ಸ್ವಾಮಿಗಿದ್ದರು ಮತ್ತು ತಾಯಿ ಇದ್ದರು. ಅವರನ್ನೆಲ್ಲ ಸಾಕುವಂತ ಕೆಲಸ ಯಾರಿಗಿತ್ತು? ಆ ಒಂದು ಜವಾಬ್ದಾರಿ ಕರ್ತನಾದ ಯೇಸುವಿನ ಹೆಗಲಿನ ಮೇಲೆ ಇತ್ತು. ಆದ ಕಾರಣ ಕೆಲಸ ಮಾಡಿದನು. 3.5 ವರ್ಷಗಳಷ್ಟೇ ಆತನು ತನ್ನ ಸುವಾರ್ಥ ಸೇವೆಯನ್ನು, ತಾನು ಈ ಲೋಕಕ್ಕೆ ಬಂದದರ ಉದ್ದೇಶವನ್ನು ಪೂರೈಸುವಂತ ಸೇವೆಯನ್ನ ಮಾಡುವುದಕ್ಕಾಗಿ ಆತನು ತಮ್ಮನ್ನು ಪ್ರತ್ಯೇಕಪಡಿಸಿಕೊಂಡನು. ಕೆಲಸ ಮಾಡುವುದು ಒಬ್ಬ ವ್ಯಕ್ತಿಯ ಯೋಗ್ಯತೆಯಾಗಿದೆ. ಕೆಲಸ ಮಾಡಿ ಹೊಟ್ಟೆ ತುಂಬಿಸುವುದು ದೇವರ ಆಜ್ಞೆಯಾಗಿದೆ. ಅದು ಉತ್ತಮ ಕೆಲಸ ಮಾಡಬೇಕಂತ ಪೌಲ ಹೇಳ್ತಾನೆ ಎಫೆಸ ಪತ್ರದಲ್ಲಿ, ಉತ್ತಮ ಕೆಲಸ. ಅದೇ ರೀತಿಯಲ್ಲಿ ತೀತನ ಪುಸ್ತಕದಲ್ಲಿ ಕೂಡ ಹೇಳ್ತಾನೆ, ಉತ್ತಮ ಕೆಲಸ ಮಾಡಬೇಕು,
ಒಳ್ಳೆ ಕೆಲಸ ಮಾಡಬೇಕು. ಆ ಕೆಲಸವನ್ನು ನಂಬಿಗಸ್ತರಾಗಿ ನಾವು ಮಾಡಬೇಕು. ನಾವು ಕದಿಯಬಾರದು. ಕೆಲಸ ನಮಗೆ ನಾವು ಕೆಲಸದ ಸಮಯದಲ್ಲಿ ಕೆಲಸದ ಸಮಯದಲ್ಲಿ ನಾವು ಚಹಾ ಕುಡಿಯಕ್ಕೆ ಹೋಗಿ 1 ಗಂಟೆ 2 ಗಂಟೆ ಎಲ್ಲ ಕಳೆಯಬಾರದು. ಹರಟೆ ಹೊಡೆಯಲಿಕ್ಕಾಗಿ ಸ್ನೇಹಿತರ ಜೊತೆಯಲ್ಲಿ ಸೇರ್ಕೊಂಡು ನಾವು ಹೊರಗಡೆ ಹೋಗಬಾರದು ಕಚೇರಿ ಕಡೆ ಸಮಯ. ಅದು ಕೆಲಸ ಮಾಡುವಂತ ಸಮಯದಲ್ಲಿ ನಾವು ಈ ರೀತಿಯಾಗಿ ಮಾಡಿದರೆ ಅದು ಕಳ್ಳತನ ಎಂಬುದನ್ನು ನಾವು ತಿಳ್ಕೋಬೇಕು. ಪ್ರತ್ಯೇಕವಾಗಿ ಒಬ್ಬ ಪ್ರಾಮಾಣಿಕನಾದ ವಿಶ್ವಾಸಿ, ಒಬ್ಬ ಪ್ರಾಮಾಣಿಕನಾದ ಕ್ರೈಸ್ತನು ಅವನು ಕೆಲಸ ಮಾಡಬೇಕಾದ ಸಮಯದಲ್ಲಿ ಅವನು ಕೆಲಸ ಮಾಡಬೇಕು. 8 ಗಂಟೆ ಕೆಲಸ ಮಾಡಬೇಕಂದು ನೇಮ ಇದ್ರೆ 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಆ ಸಮಯದಲ್ಲಿ ಊಟಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೋ ಆ ಟೈಮ್ ಅನ್ನು ಮಾತ್ರ ಊಟಕ್ಕಾಗಿ ನಾವು ಪ್ರತ್ಯೇಕ ಪಡಿಸಬೇಕು. ಅಥವಾ ಚಾಗೋಸ್ಕರವಾಗಿ, ಟೀಗೋಸ್ಕರವಾಗಿ, ಕಾಫಿಗೋಸ್ಕರವಾಗಿ ಎಷ್ಟು ಟೈಮ್ ನೇಮಿತವಾಗಿದೆಯೋ ಆ ಟೈಮಿಗೆ ನಾವು ಹೊರಗೆ ಹೋಗ್ಬೇಕು. ಆದ್ರೆ ಇವತ್ತು ಕ್ರೈಸ್ತರಾದ ನಾವುಗಳು ಯಾವ ರೀತಿಯಲ್ಲಿ ನಮ್ಮ ಮನೋಭಾವ ಇದೆ, ನಮ್ಮ ನಂಬಿಗಸ್ತಿಕೆ ಇದೆ, ನಾವು ಎಷ್ಟು ರೀತಿಯಲ್ಲಿ ಎಷ್ಟು ಮಾತ್ರಕ್ಕೆ ನಂಬಿಗಸ್ತರಾಗಿದ್ದೇವೆ ಎಂಬುದನ್ನು ನಾವು ಈ ಸಮಯದಲ್ಲಿ ಆಲೋಚನೆ ಮಾಡೋಣ. ಅನೇಕ ಸಾರಿ ಪಾಸ್ಟರ್ಗಳು, ಅನೇಕ ಬಾರಿ ಸೇವಕರು ಅವರು ಸುಮ್ಮನೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ, ಅಥವಾ ಊಟ ಮಾಡಿ ಸುಮ್ಮನೆ ಅವರು ತಿರುಗಾಡ್ತಾ ಇರ್ತಾರೆ. ಏನು ಕೆಲಸ ಮಾಡಿದ್ರು ಅವರು ಕಾಣಿಕೆಯೇ ಜೀವನ ಮಾಡುವುದಕ್ಕೆ ಅಥವಾ ದೇವರ ಜನರಿಗೆ ಕೊಡುವುದರಲ್ಲಿಯೇ ಕೊಡುವುದಕ್ಕೋಸ್ಕರವಾಗಿ ಅವರು ಕಾಯ್ತಾ ಇರ್ತಾರೆ. ಇವೆಲ್ಲ ದೇವರ ವಾಕ್ಯ ನಮಗೆ ಹೇಳುವಂತ ವಿಷಯವಲ್ಲ. ಆದಾಮನಿಗೆ ದೇವರು ಕೊಟ್ಟ ಮೊದಲನೇ ಕೆಲಸ, ನೀನು ತೋಟವನ್ನು ಕಾಯಬೇಕು, ಆಮೇಲೆ ನೀನು ತೋಟದಲ್ಲಿ ವ್ಯವಸಾಯ ಮಾಡಬೇಕು. ನೋಡ್ರಿ, ಆ 2 ಕಾರ್ಯದಲ್ಲಿ ಪ್ರತ್ಯೇಕವಾಗಿ ಕಾಯುವಂತ ಕೆಲಸದಲ್ಲಿ ಅವನು ಬಿದ್ದು ಹೋದ. ವಾಚ್ಮ್ಯಾನ್ ಕೆಲಸ, ಆ ವಾಚ್ಮ್ಯಾನ್ ಕೆಲಸದಲ್ಲಿ ಅವನು ಬಿದ್ದು ಹೋದದ್ರಿಂದಲೇ ಸೈತಾನನ್ನು ಆ ತೋಟದೊಳಕ್ಕೆ ಪ್ರವೇಶ ಮಾಡಿದ್ದು. ಅದರಿಂದಲೇ ಅವನ ಹೆಂಡತಿ ಹಾಳಾಗಿ ಹೋದದ್ದು, ಅದರಿಂದಲೇ ಅವನು ಹಾಳಾಗಿ ಹೋದದ್ದು, ಅದರಿಂದಲೇ ನಾವೆಲ್ಲರೂ ಇವತ್ತು ಪಾಪಿಷ್ಠರಾಗಿರುವುದಕ್ಕೆ ಕಾರಣ. ನೋಡ್ರಿ, ಎಷ್ಟು ಗಂಭೀರವಾದ ಸತ್ಯ. ಈ ದೇವ ಜನರೇ, ನಾವು ತುಂಬಾ ಗಂಭೀರವಾಗಿ ನಾವು ಪರಿಗಣಿಸಿಕೊಳ್ಬೇಕಾದ ಸತ್ಯಗಳು ಇದು ಎಂದು ನಾನು ನಿಮಗೆ ಹೇಳೋದಕ್ಕೆ ಬಯಸುತ್ತೇನೆ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 19ನೇ ವಚನ ನಾವು ನೋಡುವಾಗ, ಮತ್ತಾಯ 15ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುವಾಗ ನಾವು ಮಾತುಗಳ ಕುರಿತಾಗಿ ನಾವು ನೋಡುತ್ತೇವೆ. ಮಾತುಗಳ ಕುರಿತಾಗಿ. ಸೊ 29ನೇ ವಚನ ಅಂದ್ರೆ ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯದ ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 4 and verse 29, ನಿಮ್ಮ ಬಾಯೊಳಗಿನಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಲೆಟ್ ನೋ ಕರಪ್ಟಿಂಗ್ ಟಾಕ್ ಕಮ್ ಔಟ್ ಆಫ್ ಯುವರ್ ಮೌತ್, ಬಟ್ ಓನ್ಲಿ ಸಚ್ ಆಸ್ ಈಸ್ ಗುಡ್ ಫಾರ್ ಬಿಲ್ಡಿಂಗ್ up as fits the occasion, that it may give grace to those hear. ನೋಡ್ರಿ, 29ನೇ ವಚನ, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಎಂತ ಒಳ್ಳೆಯ ಒಂದು ಪ್ರಬೋಧನೆ ನೋಡ್ರಿ, ಬುದ್ಧಿ ಮಾತು ನೋಡ್ರಿ. ಸೊ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 19ನೇ ವಚನ ನಾನು ಮೊದಲು ಹೇಳಿದೆಲ್ಲ, ಇದು ಕರ್ತನಾದ ಯೇಸು ಸ್ವಾಮಿ ಹೇಳಿದ ಮಾತು. Out of our heart the word proceed. ನಮ್ಮ ಹೃದಯ ತುಂಬಿ ಬಾಯಿ ಮಾತಾಡುತ್ತೆ. ಈಗ ನಾನು ಈ ಅಧ್ಯಯನದ ಸಮಯದಲ್ಲಿ ನಾನು ಅನೇಕ ವಚನಗಳನ್ನು ಧ್ಯಾನಿಸಿ ನನ್ನ ಮನಸ್ಸಿನಲ್ಲಿ ನಾನು ಅದನ್ನು ಸಿದ್ಧಪಡಿಸಿಕೊಂಡಿದ್ದೇನೆ ಹೃದಯದಲ್ಲಿ. ಈಗ ನಾನು ಅದನ್ನ ಹೇಳ್ತಾ ಇದ್ದೀನಿ ನಿಮಗೆ, ನಾನು ಅದನ್ನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ನನ್ನ ಹೃದಯದೊಳಗೆ ಮಾತು ಇದ್ದರೆ ಮಾತ್ರ ಬಾಯಿಂದ ಹೊರಟು ಬರಬೇಕು ಸರ್. ಸೊ ನಾವು ಪ್ರತಿಯೊಬ್ಬರು ಮಾತಾಡುವುದಕ್ಕೆ ಮೊದಲು ನಾವು ನಿಧಾನವಾಗಿ ಮಾತಾಡಬೇಕು, ನಿಧಾನವಾಗಿ ತಾಮಸಗಿರಬೇಕು ಎಂದು ಯಾಕೋಬನು ಹೇಳುತ್ತಾನೆ. ಯಾಕೋಬನ ಪುಸ್ತಕದಲ್ಲಿ ಮಾತಿನ ಕುರಿತಾಗಿ ಹೆಚ್ಚು ಹೇಳಿದ್ದಾನೆ. ಮಾತ್ರವಲ್ಲದೆ ಜ್ಞಾನೋಕ್ತಿಗಳಲ್ಲಿ ಬಹಳಷ್ಟು ಕಾರ್ಯಗಳು ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನ್ ಹೇಳಿದ್ದಾನೆ. ಓಕೆ, ದ ಸೊಲೊಮನ್ಸ್ ಅಡ್ವೈಸ್. ಜ್ಞಾನೋಕ್ತಿಗಳಲ್ಲಿ 18ನೇ ಅಧ್ಯಾಯ 21ನೇ ವಚನದಲ್ಲಿ ಜೀವ ಮತ್ತು ಮರಣ, ಲೈಫ್ ಅಂಡ್ ಡೆತ್ ಬೋತ್ ಆರ್ ಇನ್ ದ ಪವರ್ ಆಫ್ ದ ಟಂಗ್. ನಮ್ಮ ನಾಲಿಗೆಯ ವಶದಲ್ಲಿ ಇರುವಂತದ್ದೇ ಜೀವ ಮತ್ತು ಮರಣ. ದೇವರಿಗೆ ಸ್ತೋತ್ರ. ಮಾತಿನ ವಿಷಯದವಾಗಿ ಬಹಳಷ್ಟು
ನಾವು ಬೈಬಲ್ ನಲ್ಲಿ ಓದುತ್ತೇವೆ. ದೇವರು ನಮಗೆ ಆ ಒಂದು ಬುದ್ಧಿ ಮಾತುಗಳನ್ನು ಹೇಳಿರುತ್ತಾನೆ. ಸೊ 29ನೇ ವಚನದಲ್ಲಿ ಪೌಲನು ಹೇಳ್ತಾನೆ ಎಫೆಸ ವಿಶ್ವಾಸಿಗಳಿಗೆ, ನಿಮ್ಮ ಮಾತಿನ ವಿಷಯದಲ್ಲಿ ಎಚ್ಚರವಾಗಿರಲಿ. ಕೀರ್ತನೆಗಳಲ್ಲಿ ಅನೇಕ ಕಡೆಗಳಲ್ಲಿ ಮಾತಿನ ವಿಷಯದಲ್ಲಿ, ನಾಲಿಗೆಯ ವಿಷಯದಲ್ಲಿ ದೇವರು ನಮಗೆ ಬುದ್ಧಿ ಮಾತು ಹೇಳುತ್ತಾನೆ. ಇನ್ ದ ಬುಕ್ ಆಫ್ Proverbs, in the book of James, and also in the book of Psalms, in different places, God is warning his people, be careful with the word that come out of your heart, out of your mouth. ಆದ ಕಾರಣ you must be very careful. ಯಾಕಂದ್ರೆ ನಿಮ್ಮ ಮಾತು ನೀವು ಬಹಳ ಆಲೋಚನೆ ಮಾಡದೆ, ನೀವು ತಿಳಿಯದೆ ನೀವು ಆಡುವ ಮಾತಿನಿಂದ ಬಹಳ ದೊಡ್ಡ ಅಪಾಯ ಉಂಟು ಮಾಡುವುದಕ್ಕೆ ಸಾಧ್ಯ. ಅದು ಕಿಡಿ ಎಂಬುದಾಗಿ ಹೇಳುತ್ತದೆ. ಅದು ದೊಡ್ಡ ಬೆಂಕಿ ಹಚ್ಚುವಂತ ಒಂದು ಅಂಗ ಎಂಬುದಾಗಿ ಯಾಕೋಬನು ಹೇಳುತ್ತಾನೆ. ಈಗ ಅದೆಲ್ಲ ನನಗೆ ವಿವರಿಸಿ ಹೇಳೋದಿಕ್ಕೆ ಸಮಯ ಇಲ್ಲ ಪ್ರಿಯರೇ. ಒಬ್ಬ ಬದಲಾವಣೆ ಹೊಂದಿದ, ರೂಪಾಂತರ ಹೊಂದಿದ ಒಬ್ಬ ವಿಶ್ವಾಸಿಯ ಜೀವನ ಶೈಲಿ ಹೇಗಿರಬೇಕು ಎಂಬುದಾಗಿ ಇನ್ನೊಂದು ಕಡೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಿಂದ ನಾವು ಕೆಳಗಡೆ ಓದುವಾಗ ನಾವು ನೋಡುತ್ತೇವೆ. ಯು ಕ್ಯಾನ್ ರೈಟ್ ಇಟ್ ಡೌನ್. Romans chapter 3 and verse 14 and down, and also chapter 9 and verse 11. Chapter 9 and verse 11. You know what Paul says in all these places? This is very important thoughts Paul is telling. So ಇಲ್ಲಿ ಪೌಲ್ ಹೇಳುತ್ತಾನೆ, ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರೂ ಅವರು ಇನ್ನೂ ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯರು ಕಿರಿಯರಿಗೆ ಸೇವೆ ಮಾಡುವೆಂಬುದಾಗಿ ಆಕೆಗೆ ಹೇಳಿದ್ದರಷ್ಟೇ. 9ನೇ ರೋಮಾಪುರದವರಿಗೆ ಬರೆದ ಪತ್ರ 9ನೇ ಅಧ್ಯಾಯದ 11ನೇ ವಚನದಲ್ಲಿ ಇದು ಮಾತುಗಳದೆ ರೆಬೆಕ್ಕಾ ಮತ್ತು ಇಸಾಕನ ವಿಷಯದಲ್ಲಿ ನಾವು ನೋಡ್ತೇವೆ. ಓಕೆ, ಸೊ ಅಲ್ಲಿ ಕೆಳಗಡೆ ಎಲ್ಲಾ ವಚನ ಒಟ್ಟಿಗೆ ಓದಕ್ಕೆ ಸಮಯ ಇಲ್ಲ ನನಗೆ, ನಮ್ಮ ಸಮಯ ಆಗಲೇ ಆಗೋಗಿತ್ತು. ಸೊ ಇಲ್ಲಿ ಹೇಗೆ ಸುಳ್ಳು ಹೇಳಿ ರೆಬೆಕ್ಕಳು ಆ ಕುಟುಂಬದಲ್ಲಿ ಕಲಹ ಉಂಟು ಮಾಡಿತ್ತು, ಅಸಮಾಧಾನ ಉಂಟು ಮಾಡಿತ್ತು ಎಂಬುದಾಗಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡದಲ್ಲಿ ಓದುತ್ತೇವೆ. ಹೇಗೆ ಸುಳ್ಳು, ತಂದೆಗೆ ಸುಳ್ಳು ಹೇಳುವಂತೆ, ಮೋಸ ಮಾಡುವಂತೆ ತಾಯಿ ಪ್ರೇರೇಪಿಸ್ತಾಳೆ ತನ್ನ ಪ್ರಿಯ ಮಗನಾದಂತ ಯಾಕೋಬನಿಗೆ, ಅಣ್ಣನಿಗೆ ವಿರುದ್ಧವಾಗಿ, ತಂದೆಗೆ ವಿರುದ್ಧವಾಗಿ ಮತ್ತು ಆ ಕುಟುಂಬದ ಆ ಒಲುವಿನ ವಿರುದ್ಧವಾಗಿ ಅವಳು ಪಾಪ ಮಾಡುವುದಕ್ಕೆ ಅಥವಾ ಸುಳ್ಳಾಡಿ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ತನ್ನ ಕಿರಿಯ ಮಗನಾದ ಯಾಕೋಬನಿಗೆ ಪ್ರೋತ್ಸಾಹ ಪಡಿಸಿದರೆ ನೋಡುತ್ತೆ. ಇದು ತುಂಬಾ ಗಂಭೀರವಾದ ವಿಷಯ. ಅದರಿಂದ ಅವಳಿಗೆ ಎಷ್ಟೊಂದು ಮನ ಕಷ್ಟವಾಯಿತು, ತಂದೆಗೆ ಎಷ್ಟೊಂದು ಮನ ಕಷ್ಟವಾಯಿತು, ಮತ್ತು ತಮ್ಮ ಅಣ್ಣ ತಮ್ಮಂದರಲ್ಲಿ ಎಷ್ಟೊಂದು ಒಡಕುಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಇದು ಕೂಡ ಇವತ್ತು ನಾವು ನೋಡುತ್ತೇವೆ ಅನೇಕ ಕುಟುಂಬಗಳಲ್ಲಿ, ಅನೇಕ ಸಭೆಗಳಲ್ಲಿ. ದೇವ ಜನರೇ, ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಳೋಣ. ಸೊ 29ನೇ ವಚನದಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಈಗ ಕೊಲೊಸದವರಿಗೆ ಬರೆದ ಪತ್ರವನ್ನು ನಾವು ಗಮನಿಸುವುದಾದರೆ, ಎಫೆಸ ಪತ್ರ ಆದ ನಂತರ ನಾವು ಮುಂದಕ್ಕೆ ನಾವು ನೋಡುವಾಗ ಕೊಲೊಸದವರಿಗೆ ಬರೆದ ಪತ್ರ, ಇದಕ್ಕೆ ಸಂಬಂಧವಾಗಿಯೇ ಪೌಲನು ಕೊಲೊಸ ವಿಶ್ವಾಸಿಗಳಿಗೂ ಬರೀತಾನೆ. 3ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡ್ರಿ, 3ನೇ ಅಧ್ಯಾಯದ 8ನೇ ವಚನದಲ್ಲಿ, ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇದೆಲ್ಲ ಇಟ್ಟುಕೊಂಡರೆ ಜೀವನ ಅನಾರೋಗ್ಯವಾಗುತ್ತೆ ಎಂದು ಅರ್ಥ. Okay, but now you must put them all away. Anger, wrath, malice, slander, and obscene talk from your mouth. ನೋಡ್ರಿ, ಇದು ಯಾವುದು ಒಬ್ಬ ವಿಶ್ವಾಸಿಗೆ ಯೋಗ್ಯವಾದ ನಡವಳಿಕೆಯಲ್ಲ. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ಕೊಲೊಸ ವಿಶ್ವಾಸಿಗಳಿಗೂ ಹೇಳ್ತಾ ಇದ್ದಾನೆ, ಎಫೆಸ ವಿಶ್ವಾಸಿಗಳಿಗೂ ಮತ್ತೆ ಹೇಳ್ತಾನೆ. 5ನೇ ಅಧ್ಯಾಯಕ್ಕೆ ಕಂಟಿನ್ಯೂಷನ್ ಆಗಿದೆ. ಇದು ನೆಗೆಟಿವ್ ಮತ್ತು
5ನೇ ಅಧ್ಯಾಯಕ್ಕೆ ನಾವು ಬಂದಾಗ, ನೆಕ್ಸ್ಟ್ ದೇವರ ಚಿತ್ತವಾದ್ರೆ ಮುಂದಿನ ವಾರ ನೋಡೋಣ. 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನು ಇದು ನಾವು ಮಾಡಬಾರದು, ಮತ್ತೆ ಹೇಗೆ ನಾವು ಏನು ಮಾಡಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂಬುದಾಗಿ ಪೌಲ್ ಹೇಳುತ್ತಾನೆ. In this part of the scripture, Paul is telling these are not supposed to be your character, but how you should walk as a Christian, as a believer. That is been said in the book of Ephesians and chapter 5. And in the 5th chapter we read that. Maybe God's will next week next time we will think about it. So here Paul is telling ಕೊಲೊಸ್ಸದ ವಿಶ್ವಾಸಿಗಳಿಗೂ ಕೂಡ ಪೌಲ್ ಹೇಳುತ್ತಾನೆ, ಈಗಲಾದರೂ ಕ್ರೋಧ, ಕೋಪ ಬಂದಾಗ ಏನಾಗ್ತದೆ? ಕೋಪವು ಕ್ರೋಧಕ್ಕೆ ನಮ್ಮನ್ನು ನಡೆಸುತ್ತದೆ, ಕ್ರೋಧವು ನಮ್ಮನ್ನು ಕೊಲೆಗೆ ನಡೆಸುತ್ತದೆ. ಓಕೆ, ಕ್ರೋಧವು ನಮ್ಮನ್ನು ಕೊಲೆಗೆ ನಡೆಸುತ್ತದೆ ಪ್ರಿಯರೇ. ತುಂಬಾ ಗಂಭೀರವಾದ ವಿಷಯ ಇದು. ಸೊ ಅದಕ್ಕೇನೆ ಪೌಲ್ ಹೇಳಿದ್ದು ಆರಂಭದಲ್ಲಿ, ನಾವು 20ನೇ ವರ್ಷದಲ್ಲಿ ಓದಿದೀವಲ್ಲ, ಕೋಪ ಮಾಡಿದರೂ ಪಾಪ ಮಾಡಬಾರದು. ಪಾಪ ಮಾಡುವಂತೆ ಸೈತಾನನು ನಮ್ಮ ಕೋಪವನ್ನ ಕ್ರೋಧಕ್ಕೆ ನಡೆಸುತ್ತದೆ, ಆ ಕ್ರೋಧವನ್ನ ಕೊಲೆಗೆ ನಡೆಸುತ್ತದೆ. ಹಾಗೆ ನಮ್ಮಲ್ಲಿ ಆ ಒಂದು ಬೆಂಕಿ ಹೆಚ್ಚಾಗಿ ನಮ್ಮಲ್ಲಿ ಕಹಿ ಭಾವನೆ ಉಂಟು ಮಾಡುತ್ತದೆ. ಅದು ನಮ್ಮನ್ನು ಕೊಲೆಗೆ ನಡೆಸುತ್ತದೆ, ದ್ವೇಷಕ್ಕೆ ನಡೆಸಿ ಕೊಲೆಗೆ ನಡೆಸುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಎಲ್ಲವನ್ನು ಈಗ ಆಳವಾಗಿ ನೋಡೋದಕ್ಕೆ ನನಗೆ ಸಮಯವಿಲ್ಲ. ಕೀರ್ತನೆ 5ನೇ ಕೀರ್ತನೆ ನೋಡ್ರಿ, ಹಳೆಯ ಒಡಂಬಡಿಕೆಯಲ್ಲಿ 5ನೇ ಕೀರ್ತನೆ, Psalms chapter 5. You know what David say? Chapter 5 and verse 9. Chapter 5, 5ನೇ ಅಧ್ಯಾಯ and 9ನೇ ವಚನ. ಅವರ ಬಾಯಲ್ಲಿ ಯಥಾರ್ಥತೆ ಇಲ್ಲ. There is no truth in their mouth. Their inmost selfish distractions. ಅವರು ನಾಲಿಗೆಯಿಂದ ಸವಿ ಮಾತಾಡಿದರೂ ಅವರ ಹೃದಯವು ನಾಶಕರವಾದ ಗುಂಡಿ. ನೋಡ್ರಿ, ಅವರ ಗಂಟಲು ತೆರೆದಿರುವ ಸಮಾಧಿ. Their throat is an open grave. They flatter with their tongue. What a terrible verse. ನೋಡ್ರಿ, ಇವನ್ ಹಳೆಯೊಡಂಬಡಿಕೆಯಲ್ಲಿ ಕೂಡ ಸಾಮಿಸ್ಟ್ ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳುವಂತ ವಚನ ಗಮನಿಸಿರಿ. ಹಳೆಯೊಡಂಬಡಿಕೆಯಲ್ಲಿಯೂ ಇಂತಹ ಜನರಿದ್ದರು, ಬರೀ ಫ್ಲಾಟರ್ ಮಾಡುವಂತವರು. ಅಥವಾ ಇಲ್ಲಿ ಹೇಳುತ್ತಾರೆ, ನಾಲಿಗೆಯಿಂದ ಸವಿ ಮಾತಾಡುತ್ತಾರೆ. ಮುಂದುಗಡೆ ಸವಿ ಮಾತು, ಹಿಂದುಗಡೆ ಹಲ್ಲು ಕಚ್ಕೊಳ್ಳುವಂಥದ್ದು. ಹಲ್ಲು ಕಡಿಯೋಣ, ನರಕದ ಸ್ವಭಾವ ಅದು. ನರಕದಲ್ಲಿ ಹಲ್ಲು ಕಡಿಯೋಣ ಇದೆ, ಕರೆಕ್ಟ್ ಅಲ್ವಾ? ಯೇಸುಸ್ವಾಮಿ ಹೇಳಿದ್ದಾರೆ ಮತ್ತಾಯ ಸುವಾರ್ತೆ, ಹಲ್ಲು ಕಡಿಯೋಣ. ನರಕದ ಅನುಭವ. ನರಕದ ಅನುಭವ ನಮಗೆ ಬರುವುದು ಯಾವಾಗ? ನಮ್ಮಲ್ಲಿ ಯಥಾರ್ಥತೆ ಇಲ್ಲದೆ ಬಂದಾಗ, ನಮ್ಮಲ್ಲಿ ಸತ್ಯತೆ ಇಲ್ಲದೆ ಬಂದಾಗ. ಅದಕ್ಕೆ ಕೀರ್ತನೆಗಾರರು 12ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳುತ್ತಾನೆ, ನಂಬಿಗಸ್ತರು ಕಾಣೆಯಾಗಿದ್ದಾರೆ. ಯೆಹೋವನೇ ಸಹಾಯ ಮಾಡು, ಯೆಹೋವನೇ ರಕ್ಷಿಸು. ಭೂಮಿಯ ಮೇಲೆ ನಂಬಿಗಸ್ತರು, ನಂಬಿಕೆಯುಳ್ಳವರು, ಸತ್ಯವಂತರಾದವರು ಕಡಿಮೆಯಾಗುತ್ತಾ ಇದೆ. ಇವತ್ತು ಸಭೆಗಳಲ್ಲಿ ಸತ್ಯಸಂತರಿಲ್ರಿ, ಪಾಸ್ಟರ್ಗಳ ಮಧ್ಯದಲ್ಲಿ ಸತ್ಯಸಂತತೆಯಲ್ಲಿ ಇರುವವರು ಇಲ್ಲರಿ, ಯಥಾರ್ಥದಿಂದ ನಡ್ಕೊಳ್ಳೋರು ಬಹಳ ಕಡಿಮೆ ಆಗಿದೆ. ಇದು ಬಹಳ ವ್ಯಸನಕರವಾದ ಸಂಗತಿ. ಅವರ ಗಂಟಲು ಹೇಗಿದೆ? ಸಮಾಧಿಗೆ ಸಮಾನ. ಸಮಾಧಿ ಒಳಗಡೆ ಏನಿರ್ತದೆ? ಸಮಾಧಿ ಒಳಗಡೆ ಏನಿರ್ತದೆ? ಹೆಣ ಇರುತ್ತದೆ, ಕೊಳತು ನಾರುವಂತ ಹೆಣ, ಶವ ಸಮಾಧಿ ಒಳಗಡೆ. ಕೆಲವರ ಗಂಟಲಲ್ಲಿ ಅಥವಾ ಗಂಟಲಿನಿಂದ ಬರುವ ಮಾತು ಹೊಲಸು ಮಾತು, ಜನರನ್ನು ಹಾಳು ಮಾಡುವಂತ ಮಾತು. ನನ್ನ ಸಮಯ ಮುಗಿತಾ ಬಂದಿದೆ. ಅವರ ಗಂಟಲು ಅದು ಸಮಾಧಿಯ ಹಾಗೆ. ಸಮಾಧಿ ಒಳಗಿನಿಂದ ಯಾವತ್ತೂ ಪರಿಮಳ ಬರಲ್ಲ, ದುರ್ವಾಸನೆಯಷ್ಟೇ ಬರುವುದು. ನಮ್ಮ ಗಂಟಲು ದುರ್ವಾಸನೆಯ ಸ್ಥಳವಾಗಿರಬಾರದು. ನಮ್ಮ ಗಂಟಲು, ನಮ್ಮ ಹೃದಯ, ನಮ್ಮ ಮನಸ್ಸು ಸಮಾಧಿ ಸ್ಥಳವಾಗಿರಬಾರದು. ಪ್ರಿಯ ದೇವಜನರೇ, ನನ್ನ ಪ್ರಿಯ ಜೊತೆ ಸೇವಕರೇ, ಬಿ ಕೇರ್ಫುಲ್. ಇಲ್ಲಿ ನಾವು ನೋಡುತ್ತೇವೆ, ಕೊಲೊಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 9ನೇ ವಚನದಲ್ಲಿ, ಲೆಟ್ ಯುವರ್ ವರ್ಡ್ ಬಿ ಸೀಸನ್ಡ್ ವಿತ್ ಸಾಲ್ಟ್.
ನೀವು ಉಪ್ಪಿನಿಂದ ರುಚಿಕರವಾದ ರೀತಿಯಲ್ಲಿ, ಅಥವಾ ಆಹಾರಕ್ಕೆ ನಾವು ಉಪ್ಪು ಹಾಕಿದಾಗ ಹೇಗೆ ಆಹಾರ ಹೊಟ್ಟೆ ತುಂಬಾ ರುಚಿಯಾದ ಆಹಾರ ನಾವು ಹೇಗೆ ತಿಂತೇವೆ, ಅದೇ ರೀತಿಯಲ್ಲಿ ಹೊಟ್ಟೆ ತುಂಬಬೇಕು ನಮ್ಮ ಮಾತು ಇನ್ನೊಬ್ಬರು ಕೇಳಿಸ್ಕೊಂಡಾಗ. ಹಾಗೆ ಇವತ್ತು ಅನೇಕರು ಈ ಒಂದು ಕಾರ್ಯದಲ್ಲಿ ತಪ್ಪಿ ಬಿದ್ದಿದ್ದಾರೆ, ತಪ್ಪಿ ಹೋಗಿದ್ದಾರೆ. ಆದ ಕಾರಣ ಪ್ರಿಯ ದೇವ ಜನರೇ, ನಾವು ಎಚ್ಚರವಾಗಿರೋಣ. 30 ಮತ್ತು 32ನೇ ವಚನವನ್ನು ಓದಿಬಿಟ್ಟು ನಾನು ಮುಕ್ತಾಯಗೊಳಿಸ್ತೇನೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇವತ್ತು ಈ ಅಧ್ಯಾಯವನ್ನು ಮುಗಿಸಬೇಕೆಂದು ನಾನು ಬಯಸಿದೆ. ಆದ ಕಾರಣ ಈ 32ನೇ ವಚನ 31, ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ, ವಿಸರ್ಜಿಸಿರಿ ಎಂದು ಕೊಲೊಸ್ಸದವರಿಗೆ ಬರೆದ ಪತ್ರದಲ್ಲಿ ಪೌಲ ಹೇಳ್ತಾನೆ. ಇಲ್ಲಿ ದೂರ ಮಾಡಿರಿ. ವಿಸರ್ಜಿಸುವುದು, ದೂರ ಮಾಡುವುದು ಒಂದೇ. ವಿಸರ್ಜನೆ ನಾವು ದೂರದಲ್ಲಿ ಮಾಡುತ್ತೇವೆ. ಹಿಂದಿನ ಕಾಲದಲ್ಲಿ ದೂರ ಹೋಗ್ತೀವಿ, ನಾವು ಬೆಟ್ಟಕ್ಕೆ ಹೋಗ್ತೀವಿ, ಹೊಲಕ್ಕೆ ಹೋಗ್ತೀವಿ, ಮನುಷ್ಯನಿಲ್ಲದಿರುವ ಒಂದು ದೂರ ಜಾಗಕ್ಕೆ ಹೋಗ್ತೀವಿ. ಇವತ್ತು ನಮ್ಮ ಮನೆಯೊಳಗಡೆ ನಮಗೆ ಟಾಯ್ಲೆಟ್ ಇದೆ, ನೋ ಪ್ರಾಬ್ಲಮ್. ಬಟ್ ಆದ್ರೂ ಅಲ್ಲಿ ಆ ಕಾಲದ ಮೇಲೆ ಅಲ್ಲಿ ನಾವು ನಮ್ಮ ಕೆಲಸ ಮುಗಿಸಿದ ಮೇಲೆ ಚೆನ್ನಾಗಿ ಫ್ಲಶ್ ಆಗ್ತೀವಿ ಅಲ್ವಾ, ತುಂಬಾ ಬಕೆಟ್ಗಳಲ್ಲಿ ನೀರು ಹಾಕ್ತೀವಲ್ಲ. ಆಲೋಚನೆ ಮಾಡ್ರಿ, ನಾವು ನಮ್ಮ ಹೃದಯದೊಳಗಿನಿಂದ ಎಲ್ಲ ಬರುವುದು ಹೃದಯದೊಳಗಿನಿಂದಲೇ. ಮಾರ್ಕಿನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ, ಹೃದಯದೊಳಗಿನಿಂದ ಬರುವಂತ 18 ಕಾರ್ಯಗಳ ಕುರಿತಾಗಿ ಅಲ್ಲಿ ಬರ್ತದೆ, ಕೆಟ್ಟ ಗುಣಗಳ ಬಗ್ಗೆ ಬರ್ತದೆ. ಅವೆಲ್ಲ ಹೃದಯದೊಳಗಿಂದ ವರ್ಜಿಸಿರಿ, ಹೊರಗಡೆ ಹಾಕಿರಿ, ಬಿಸಾಟು ಬಿಡಿರಿ. ದೇವರು ಬಂದು ಬಿಸಾಡಲ್ಲ, ನಾನೇ ಅದನ್ನ ಬಿಸಾಡ್ಬೇಕು. ನನ್ನ ಹೊಟ್ಟೆಯನ್ನ ನಾನು ಖಾಲಿ ಮಾಡೋದು ಇನ್ನೊಬ್ಬರು ಬಂದು ಮಾಡೋಕ್ಕಾಗಲ್ಲ. ನನ್ನ ಹೃದಯೊಳಗಿರುವಂತ ಕೆಟ್ಟತನವನ್ನ ತೆಗೆದು ಹಾಕಕ್ಕೆ ಇನ್ನೊಬ್ಬರಿಂದ ಆಗಲ್ಲ, ನಾನೇ ಅದನ್ನು ಮಾಡಬೇಕು ಅಂತ ಅರ್ಥ. ನೋಡ್ರಿ, ಆಮೇಲೆ 31ನೇ ವಚನ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿರಿ. ಒಬ್ಬರಿಗೊಬ್ಬರು. ನೋಡ್ರಿ, 30ನೇ ವಚನದಿಂದ ನಾನು ಬಿಟ್ಟೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಕ್ರೋಧ, ಕೋಪ, ದ್ವೇಷ, ಆಮೇಲೆ ಕಹಿಯಾದ ಬೇರು ಇವೆಲ್ಲ ನಮ್ಮಲ್ಲಿ ಹುಟ್ಟಿ ಬೆಳೆದರೆ ಏನಾಗ್ತದೆ ಗೊತ್ತಾ? ಕೊಲೆ ಎಂಬ ದೊಡ್ಡ ಹೆಮ್ಮರ ಬೆಳೆಯುತ್ತೆ. ಕೊಲೆ, ಮರಣ ಎಂಬ ಹೆಮ್ಮರ ನಾವು ಬೇರೆಯವರ ಜೀವನದಲ್ಲಿ ಉಂಟು ಮಾಡ್ತೀವಿ. ಆದ ಕಾರಣ ಹೀಗೆ ಮಾಡುವಾಗ ಏನಾಗ್ತದೆ, ನಮಗೆ ಪವಿತ್ರಾತ್ಮನ ನಮ್ಮೊಳಗಡೆ ಮುದ್ರೆ ಮಾಡಿದ ಪವಿತ್ರಾತ್ಮ, ನಮ್ಮೊಳಗೆ ಇರುವಂತ ಪವಿತ್ರಾತ್ಮ, ನಮ್ಮೊಳಗಿರುವಂತ ತ್ರಯೇಕ ದೇವರು, ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರಯೇಕ ದೇವರಿಗೆ, ನಮ್ಮ ಹೃದಯದೊಳಗೆ ಇರುವಂತ ಈ ದೇವರಿಗೆ ತುಂಬಾ ದುಃಖ ಆಗ್ತದೆ. ನಾವು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಾಗ, ಪಾಪಕ್ಕೆ ಪರಿಹಾರಕ್ಕೆಂದು ಒಪ್ಪಿಕೊಂಡು ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಂಡಾಗ, ನಮ್ಮೊಳಗಡೆ ಕರ್ತನಾದ ಯೇಸು ಪ್ರವೇಶಿಸಿದಾಗ, ಆತನ ಜೊತೆಯಾಗಿ ತಂದೆಯಾದ ದೇವರು ಪ್ರವೇಶಿಸಿಕೊಂಡಿದ್ದಾರೆ, ಪವಿತ್ರಾತ್ಮನು ಕೂಡ ಪ್ರವೇಶಿಸಿಕೊಂಡಿದ್ದಾನೆ. ಈ ತ್ರಯೇಕ ದೇವರನ್ನ ನಾವು ಕಣ್ಣೀರು ಸುರಿಸುವಂತದ್ದಾಗಿದೆ, ಅಥವಾ ಅವರಿಗೆ ಕಣ್ಣೀರು ಕುಡಿಸುವಂತದ್ದಾಗಿದೆ. ನಾವು ಈ ಕೆಟ್ಟತನವೆಲ್ಲ ನಮ್ಮ ಹೃದಯದೊಳಗೆ ಇಟ್ಕೊಂಡು, ನಮಗೆ ಅನಿಷ್ಟವಾದ, ನಮಗೆ ಕೇಳುವುದಕ್ಕೆ ಇಷ್ಟ ಇಲ್ಲದಿರುವಂತ, ನಮಗೆ ನೋಡುವುದಕ್ಕೆ ಇಷ್ಟವಿಲ್ಲದಿರುವಂತ, ಅಥವಾ ನಮಗೆ ನಮ್ಮ ಮನಸ್ಸನ್ನು ನೋಯಿಸುವಂತ, ಗಾಯಪಡಿಸುವಂತ ಅನೇಕ ಕಾರ್ಯಗಳು ನಮ್ಮ ಸಭೆಗಳಲ್ಲಿ ಕೆಲವರು ಮಾಡಬಹುದು, ನಮ್ಮ ಕುಟುಂಬಗಳಲ್ಲಿ ಅನೇಕರು ಮಾಡಬಹುದು, ನಮ್ಮ ಸ್ನೇಹಿತರಲ್ಲಿ ಅನೇಕರು ಮಾಡಬಹುದು, ನಮ್ಮ ಕೆಲಸದ ಜಾಗದಲ್ಲಿ ಅನೇಕರು ಮಾಡಬಹುದು. ಆದ್ರೆ ಅವರ ಮೇಲೆ ನಮಗೆ ದ್ವೇಷ ಇರಬಾರದು. ಅವರನ್ನು ನಾವು ದ್ವೇಷ ಮಾಡಬಾರ್ದು ಯಾವ ಕಾರಣಕ್ಕೂ. ಮೊದಲಾಗಿ ಅವರ ಮೇಲೆ ನಮಗೆ ಪ್ರೀತಿ ಇರಬೇಕು, ಅವ್ರನ್ನ ನಾವು ಕ್ಷಮಿಸಬೇಕು. ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರು ನಮ್ಮ ಸಕಲ ಪಾಪವನ್ನು, ಸಕಲ ಕೆಟ್ಟತನವನ್ನು ಕ್ಷಮಿಸಿದ ಹಾಗೆ ನಾವು ಕೂಡ ಕ್ಷಮಿಸೋಣ. ಈ ಸಂಜೆ ವೇಳೆಯಲ್ಲಿ ನಮ್ಮನ್ನು ಕರ್ತನಿಗೆ ನಾವು ಒಪ್ಪಿಸಿಕೊಡೋಣ. ನಾವು ಪವಿತ್ರಾತ್ಮನನ್ನು ದುಃಖಪಡಿಸಬಾರದು. ಕೊಲೊಸ್ಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 19ನೇ ವಚನ ನಮಗೆ ಹೇಳುತ್ತದೆ. ನನಗೆ ಅನೇಕ ವಚನಗಳು ಓದಬೇಕು, ಅದರ ಸಮಯ ಇಲ್ಲದ ಕಾರಣ ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಪ್ರಿಯ ದೇವ ಜನರೇ, ನಾವು ಈ ಲೋಕದಲ್ಲಿ ಸಾಮಾನ್ಯರಲ್ಲ. ಕರ್ತನು ಈ ಲೋಕದಲ್ಲಿ ತನ್ನನ್ನು ಪ್ರಕಟಪಡಿಸಬೇಕೆಂದು, ನಮ್ಮ ಮೂಲಕ ಪ್ರಕಟಪಡಿಸಬೇಕೆಂದು ನಮ್ಮನ್ನು ಆತನ ಆರಿಸಿಕೊಂಡಿದ್ದಾನೆ. ತನ್ನ ಮಗನಾಗಿ, ಮಗಳಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ. ಸೊ
God has God has accepted us in his son Jesus. So God wants to reveal his son Jesus through you and me. ದೇವರು ತನ್ನ ಮಗನಾದ ಕುಮಾರನಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಈಗ ಆ ಕುಮಾರನ ಜೀವನ ಶೈಲಿಯನ್ನ, ಸ್ವಭಾವ ಗುಣಗಳನ್ನ ನಮ್ಮ ಮೂಲಕವಾಗಿ ಸಾರಲ್ಪಡಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದ ಮೂಲಕ ಸಾರಲ್ಪಡಬೇಕು. ಅದಕ್ಕಾಗಿ ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿದ್ದಾರೆ. ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಸ್ವಾಮಿ, ನನಗೆ ಸಹಾಯ ಮಾಡು. ನಾನು ಅನೇಕ ವಿಷಯಗಳಲ್ಲಿ ತಪ್ಪಿ ಹೋಗಿದ್ದೇನೆ, ಬಿದ್ದು ಹೋಗಿದ್ದೇನೆ, ಕ್ಷಮಿಸಿ. ಈ ರಾತ್ರಿಯಲ್ಲಿ ನಮ್ಮ ಅಧ್ಯಯನವನ್ನು ಸ್ವಾಮಿ ನೀನು ಆಶೀರ್ವದಿಸೋದಕ್ಕಾಗಿ ನಿನಗೆ ಉಪಕಾರಗಳು ವಂದನೆಯನ್ನು ಹೇಳೋಣ. ಕರ್ತ ನಮ್ಮನ್ನು ಆಶೀರ್ವದಿಸಿ. ಬನ್ನಿ, ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಸಂಜೆ ವೇಳೆ ನೀ ನಮಗೆ ಕೊಟ್ಟಂತ ಮಹಾಭಾಗ್ಯಕರವಾದ ಪದವಿ ನಿನ್ನ ಮಕ್ಕಳು ಎಂಬ ಪದವಿ. ತ್ರಯೇಕ ದೇವರೇ, ನಿನ್ನನ್ನು ನಮ್ಮ ಈ ಶರೀರ ಎಂಬ ಆಲಯದೊಳಗೆ ಕರ್ತನೆ ವಹಿಸಿಕೊಳ್ಳುವಂತ ಭಾಗ್ಯ ಕೃಪೆಯಿಂದ ಕುಮಾರನ ಮೂಲಕ ಅನುಗ್ರಹಿಸಬೇಕಾಗಿ ಆದ ಕಾರಣ ನಾವು ಈ ಲೋಕದ ಜೀವನದಲ್ಲಿ ನಾವು ಹೊರಗೆ ಹಾಕಬೇಕು, ವರ್ಜಿಸಬೇಕು. ನಾವು ಯಾವ ರೀತಿಯಲ್ಲಿ ನಮ್ಮ ಮನೋಭಾವ ಇರಬೇಕೆಂದು ನೀ ನಮಗೆ ಉಪದೇಶಿಸ್ತೀಯೋ ಅದರ ಪ್ರಕಾರ ನಡೆದುಕೊಳ್ಳೋದಕ್ಕೆ ಸಹಾಯ ಮಾಡ್ರಿ. ನಿನ್ನ ಆತ್ಮನ ಮೂಲಕ ಸಹಾಯ ಮಾಡ್ರಿ. ಈ ಅಧ್ಯಯನದ ಮೂಲಕ ನಮಗೂ ಸಹಾಯ ಮಾಡ್ರಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ಈ ಒಂದು ಕಾರ್ಯಕ್ರಮವನ್ನ ಯೂಟ್ಯೂಬಿನ ಮೂಲಕವಾಗಿ ವೀಕ್ಷಿಸುವಾಗ ಅವರಿಗೂ ನೀನು ಸಹಾಯ. ನಮ್ಮೆಲ್ಲರನ್ನು ಕೈಗೆ ಒಪ್ಪಿಸಿಕೊಳ್ಳಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಆಮೇನ್, ಆಮೇನ್. ಎಡವಿ ಬೀಳದಂತೆ ನಮ್ಮನ್ನು ಸದಾ ಕಾಯ್ದು ಕಾಪಾಡುವಂತ ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೃಪೆಯು, ತಂದೆಯಾದಂತ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ಈಗಲೂ ಸದಾ ಕಾಲಕ್ಕೂ ನಮ್ಮ ಕರ್ತನಾದ ಯೇಸುವಿನ ಪ್ರತ್ಯಕ್ಷ ದೇವರು ನಮ್ಮೆಲ್ಲರೊಂದಿಗಿರಲಿ. ಆಮೇನ್, ಆಮೇನ್.